ರವಿ ಬಸವರಾಜ್ ಸರ್ ಇನ್ನೇನು ಮುಗದ ಹೋಯ್ತು ಲೈಫ್. ಇನ್ನೇನು ಕಿಡ್ನಿ ಕುಡು ಲೆಕ್ಕದಾಗ, ಕಿಡ್ನಿ ಮಾರಾಟ ಮಾಡೋ ಲೆಕ್ಕದಾಗ ಹೋಗಿರ್ತಾರೆ ಅವರು. SLC ಬಂದಾಗೇನೆ ಫಸ್ಟ್ಗೆ ನಾನು ಚಪ್ಪಲ್ ಹಾಕಿದ್ದು. ಅಲ್ಲಿವರೆಗೂ ನಮ್ಗೆ ಚಪ್ಪಲ್ ಇಲ್ಲ, ಹಾಗೆ ಕಾಲ ಒಳಗೆ ಅಡ್ಡಾಡಿದ್ರು. ಡಿಪ್ಲೊಮಾ ಕಾಲೇಜ್ ಅಡ್ಮಿಷನ್ ಮಾಡಿದ್ದೀವಿ, ಫೀಸ್ ತುಂಬಕ್ಕೆ ದುಡ್ಡಿದ್ದಿಲ್ಲ, ಅದನ್ನ ಬೇಡ ಅಂತ ಹೇಳ್ಬಿಟ್ಟೆ. ಸರ್ಕಾರದ ಒಂದು ಇನ್ನೋವಾ ಗಾಡಿ ಹತ್ತಕ್ಕಿಂತಲೂ ಆ ಚಪ್ಪಲ್ ಹಾಕಿದಾಗ ಏನ್ ಖುಷಿ ಇತ್ತಲ್ಲ, ಆ ಖುಷಿ ಕೊಡ್ಲಿಲ್ಲಲ್ಲ. ನಿಮ್ಮ ಸೆಲೆಕ್ಷನ್ ಇದೆಯಲ್ಲ ಸರ್, ರವಿ ಬಸವರಾಜ್ ಇದ್ದಾರೆ, KFC ಫೌಂಡರ್ ಇದ್ದಾರೆ, ಎಲನ್ ಮಸ್ಕ್ ಇದ್ದಾರೆ, ಅಂದ್ರೆ ಬೇರೆ ಬೇರೆ ಕೆಟಗರಿಯ ಸಾಧಕರನ್ನು ನೀವು ಟೆಸ್ಟ್ ಮಾಡಿದ್ದೀರಿ. ಏನಕ್ಕೆ SSLC ಮುಗಿದ ತಕ್ಷಣ ನಾನು ನಮ್ಮ ಮನೆಯಿಂದ ಅಂದ್ರೆ ಆರ್ಥಿಕವಾಗಿ ಸ್ವತಂತ್ರ ಆಗಿಬಿಟ್ಟೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇವತ್ತು ನನ್ನ ಜೊತೆಗೆ ಒಬ್ರು ಸಾಧಕರಿದ್ದಾರೆ. ಅವ್ರನ್ನ ನಾವು ಪೊಲೀಸ್ ಅಂತ ಕರಿಬೇಕಾ, KS ಆಫೀಸರ್ ಅಂತ ಕರಿಬೇಕಾ, ಸಾಧಕ ಅಂತ ಕರಿಬೇಕಾ, ಲೇಖಕ ಅಂತ ಕರಿಬೇಕಾ? ಈ ಇಂಟರ್ವ್ಯೂ ಮುಗಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರನ್ನ ನೀವೇನಂತ ಕನ್ಸಿಡರ್ ಮಾಡ್ತೀರಾ ಅಂತ. ಅಂತಹ ಒಬ್ಬ ಸಾಧಕ ಇವತ್ತು ನನ್ನ ಜೊತೆಗಿದ್ದಾರೆ. ಅಶೋಕ್ ಮಿರ್ಜಿ IAS ಅವ್ರ ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಒಂದು ಲೈಫ್ ಜರ್ನಿ ಇದೆಯಲ್ಲ, ಆ ಲೈಫ್ ಜರ್ನಿ ಇವತ್ತಿನ ಯೂತ್ಸ್ಗೆ ಯಾವ ರೇಂಜಿಗೆ ಅಡಾಪ್ಟ್ ಮಾಡಿಕೊಂಡ್ರೆ ಯಾವ ರೇಂಜಿಗೆ ಅವ್ರು ಬೆಳಿಬೋದು ಅನ್ನೋದಕ್ಕೆ ಇವರ ಒಂದು ಜೀವನ ಶೈಲಿ ಮಾದರಿ ಆಗುತ್ತೆ ಅನ್ನೋದನ್ನು ನಾನು ಇಂಟರ್ವ್ಯೂನ ಮೊದಲಿನಲ್ಲೇ ನಿಮಗೆ ಪ್ರಾಮಿಸ್ ಮಾಡಿಬಿಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ನ್ಯೂಸ್ ಹಂಟ್ ಮತ್ತು ಮಂಜುಗೌಡ ಅವರಿಗೆ ನಮಸ್ಕಾರಗಳು. ಎಸ್ ಸರ್. ಸರ್, ನಿಮ್ಮ ಬಗ್ಗೆ ತಿಳ್ಕೊಂಡು, ನಿಮ್ಮ ಬಗ್ಗೆ ಓದಿ, ಅಂದರೆ ಒಂದು ಲಾಸ್ಟ್ 24 ಅವರ್ಸಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ, ತುಂಬ ತಿಳ್ಕೊಂಡಿದ್ದೀನಿ. ಅದನ್ನು ನೋಡಿದಾಗಲೇ ನನಗೆ ಒಂದು ರೋಮಾಂಚನಕಾರಿಯಾದಂತಹ ಅನುಭವ. ಯಾಕೆ ಅಂತಂದರೆ ಇವತ್ತಿನ ಯೂತ್ಸು ಆಲ್ಮೋಸ್ಟ್ ಮೊಬೈಲ್ನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅಂದರೆ ಕಾನ್ಸಂಟ್ರೇಷನ್ ಸಿಕ್ಕಾಬಟ್ಟೆ ಡೈವರ್ಟ್ ಆಗೋದಕ್ಕೆ ಸಾಕಷ್ಟು ಆಯಾಮಗಳು ಇವತ್ತು ಸೊಸೈಟಿನಲ್ಲಿ ಇದೆ. ಆದರೆ ನಿಮ್ಮ ಒಂದು ಜರ್ನಿನ ನೋಡ್ಕೊಂಬಂದಾಗ 18 ವರ್ಷದಿಂದನೇ ಕಂಪ್ಲೀಟ್ ಆದಂತಹ ಒಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಇವತ್ತಿಗೆ ಒಬ್ಬ KS ಆಫೀಸರ್ ಆಗಿ ಇಲ್ಲಿ ಕೂತಿದ್ದೀರಾ. ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ, ನಿಮ್ಮ ಹುಟ್ಟೂರು, ನಿಮ್ಮ ಬಾಲ್ಯ ಎಲ್ಲಿಂದ ಆರಂಭ ಆಯಿತು ಸರ್? ನಂದು ಹುಟ್ಟೂರು ಬೆಳಗಾಂ ಜಿಲ್ಲೆಯ ಹತ್ತನೇ ತಾಲೂಕಿನ ಐಗಳಿ ಅಂಥೇಳಿ ನನ್ನ ಹುಟ್ಟೂರು. ಓಕೆ, ನಂದು ಕಂಪ್ಲೀಟ್ ಬಾಲ್ಯ ಅಥವಾ ನನ್ನ ಸ್ಕೂಲೆಲ್ಲ ಅಲ್ಲೇ ಆಗಿದೆ. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಅಂತಿತ್ತು, ಅಲ್ಲೇ ನಾನು ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಸರ್, ಬಾಲ್ಯದಲ್ಲಿ ಇವತ್ತಿಗೆ KS ಆಫೀಸರ್ ಆಗಿದ್ದೀರಾ, ಆದರೆ ಆ ಬಾಲ್ಯವನ್ನು ಇವತ್ತಿಗೆ ನೆನೆಸ್ಕೊಂಡಾಗ ಏನೆಲ್ಲ ನೆನಪಾಗತ್ತೆ ನಿಮಗೆ? ಬಾಲ್ಯವನ್ನು ಇವತ್ತಿಗೆ ನೆನೆಸ್ಕೊಂಡಾಗ ಒಂದು ತುಂಬ ಖುಷಿ ಕೊಡ್ತದೆ. ಅದರ ಜೊತೆಗೆ ಇಷ್ಟೆಲ್ಲ ಕಷ್ಟಪಟ್ಟಿವಲ್ಲ ಅಂತ ಒಂದು ಅನುಭವನೂ ಇದೆಯಲ್ಲ, ಅದು ಮುನ್ನುಗ್ಗಕ್ಕೆ ಇನ್ನೂ ಒಂದು ಫೋರ್ಸ್ ಆಗಿ, ಒಂದು ಸಪೋರ್ಟಿವ್ ಆಗಿ ಇದೆ. ಬಾಲ್ಯದ ಕಷ್ಟಗಳು, ಆಮೇಲೆ ಇಲ್ಲಿವರೆಗೆ ಪಟ್ಟಂಥ ಕೆಲವೊಂದು ಕಷ್ಟಗಳು ಈ ಮುನ್ನುಗ್ಗಕ್ಕೆ ಒಂದು ಸಪೋರ್ಟಿವ್ ಆಗಿ ಇದೆ ಅಂತ ಹೇಳ್ತಾರೆ. ತಂದೆ ತಾಯಿ ಏನು ಮಾಡ್ತಾಯಿದ್ರು ಸರ್? ನಮ್ಮ ತಂದೆ ತಾಯಿ ಇಬ್ಬರು ಅಗ್ರಿಕಲ್ಚರಿಸ್ಟ್, ಅಂದರೆ ಅಲ್ಲೇ ಕೃಷಿ, ನಮ್ಮದು ಕೃಷಿಕರ ಕುಟುಂಬ. ಕೃಷಿ ಅಂದರೆ ಏನೋ ಅವಾಗಿನ ಕಾಲದಲ್ಲಿ ನೀರಾವರಿನೂ ಇದ್ದಿದ್ದಿಲ್ಲ, ಏನೋ ಸಣ್ಣ ಪುಟ್ಟ ಶೇಂಗಾ ಅದು ಇದು ಬೆಳೆದು ಜೀವನವನ್ನು ನಡೆಸ್ತಾಯಿದ್ರು. ಉತ್ತರ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಭಾಗಗಳನ್ನು ತೆಗೆದುಕೊಂಡ್ರೆ ಉತ್ತರ ಕರ್ನಾಟಕ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟದಿಂದ ಬಂದಂತಹ ಜೀವಿಗಳನ್ನ ನಾವು ನೋಡ್ತೀವಿ. ಇವತ್ತಿಗೂ ಕೂಡ ಸಾಕಷ್ಟು ಜನ ಉತ್ತರ ಕರ್ನಾಟಕದಲ್ಲಿರುವ ಕಷ್ಟಗಳನ್ನು ಅನುಭವಿಸಲಾರದೆ ಬೆಂಗಳೂರಿನಲ್ಲಿ ಕೆಲಸ ಹುಡ್ಕೊಂಡು ಬರುವಂಥದ್ದು ಇವತ್ತಿಗೂ ಕೂಡ ಇದೆ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ರೈತ ಕುಟುಂಬದಲ್ಲಿ ನೀವು ಹುಟ್ಟಿ ಬೆಳೆದಿದ್ದಾರೆ ಅಂತಂದರೆ ನಿಮ್ಮ ಬಾಲ್ಯ ಅಷ್ಟು ಈಸಿಯಾಗಿ ಇರಲಿಕ್ಕಿಲ್ಲ. ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ರೀತಿಯ ಕೆಲಸಗಳನ್ನು ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೀನಿ. ಸರ್, ಬಾಲ್ಯದಲ್ಲಿ ತಾವು ಅಂದರೆ 18 ವರ್ಷಕ್ಕೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ತಾವು ಏನೆಲ್ಲ ಕೆಲಸ ಮಾಡಿದ್ರಿ ಸರ್? ನಂದು ಮೊದಲೇ ಹಂತದಲ್ಲಿ ತಾವು ಹೇಳಿದಂಗೆ ಬಾಲ್ಯದಲ್ಲಿ ಅಂದರೆ SSLC ಮುಗಿದ ತಕ್ಷಣ ನಾನು ನಮ್ಮ ಮನೆಯಿಂದ ಅಂದರೆ ಆರ್ಥಿಕವಾಗಿ ಸ್ವತಂತ್ರ ಆಗಿಬಿಟ್ಟೆ. ಅಂದರೆ ಮನೆಯಲ್ಲೇ ಕೊಡೋಕ್ಕೆ ದುಡ್ಡು ಇರಲ್ಲ ಅನ್ನೋದು ಗೊತ್ತಿತ್ತು. ಹೀಗಾಗಿ ನಾನು ಅವ್ರ ಮೇಲೇ ಜಾಸ್ತಿ ಅವಲಂಬನೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು, ಆ್ಯಕ್ಚುಲಿ ನಂದು ಮೆಥಮೆಟಿಕ್ಸ್ ಅಂದರೆ ನನಗೆ ಭಾಳ ಇಷ್ಟ. ಆದರೂ ನಾನೇನಾಯಿತು, ಡಿಪ್ಲೊಮಾ ಕಾಲೇಜ್ ಅಡ್ಮಿಷನ್ ಮಾಡಿದ್ದೀವಿ, ಫೀಸ್ ತುಂಬಕ್ಕೆ ದುಡ್ಡಿದ್ದಿಲ್ಲ, ಅದನ್ನು ಬೇಡ ಅಂತ ಹೇಳ್ಬಿಟ್ಟೆ SLC ಮುಗಿದ ತಕ್ಷಣ. ಅಂದರೆ ನನಗೆ ಇಂಜಿನಿಯರಿಂಗ್ ಆಗಬೇಕು ಅನ್ನುವಂಥ ಉತ್ಸಾಹ ಭಾಳ ಇತ್ತು, ಆದರೂ ಅವಾಗ ಆಗಲಿಲ್ಲ. ಆಮೇಲೆ SLC ಮುಗಿದ ತಕ್ಷಣ ನನಗೆ ಇನ್ನೇನು ಬಿಡು, ಇನ್ನು ಏನಾದರೂ ಒಂದು ಜಾಬ್ ಮಾಡಿಕೊಂಡು ಜೀವನ ಸಾಗಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಾನು STD ಬೂತದಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ 407 ಅಂತೇಳಿ ಒಂದು ವೆಹಿಕಲ್ ಬರ್ತದೆ ಗೂಡ್ಸ್, ಅದರಲ್ಲಿ ಕ್ಲೀನರಾಗಿ ಕೆಲಸ ಮಾಡಿದ್ದೆ. ಇನ್ನೂ ನೆನಪಿದೆ ನಮಗೆ, ಅಶ್ವಿನಿ ರೋಡ್ ಲೈನ್ಸ್ ಅಂತ ಇತ್ತದು, ಅದರಲ್ಲಿ ವರ್ಕ್ ಮಾಡಿದ್ದೆ ಅಲ್ಲೇ ಊರಲ್ಲಿ. ಅದರ ನಂತರ STD ಬೂತದಲ್ಲಿ ಕೆಲಸ ಅಂದರೆ ನನಗೇನೆಂದರೆ ಯಾವುದಕ್ಕೂ ಕುಂಟು ನೆಪಗಳು ಏನೋ ಆಗಬಾರ್ದು, ಅಂದರೆ ನಮ್ಮ ಜೀವನವನ್ನು ತಡಿಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು
ಹೌದು, ದುಡ್ಡಿಲ್ಲ, ದುಡಿಯೋನು. ನಮ್ಮದು ಎಷ್ಟೋ 12 ಗಂಟೆ 1 ಗಂಟೆಗೆ ಕಾಲೇಜ್ ಮುಗಿತಿತ್ತು. ಅಲ್ಲೇ ನಂದು ಹತ್ತನಿ ಅಂತ, ಅದರ ಹತ್ತನೆಯಲ್ಲೇ ನನ್ನ ಕಾಲೇಜು, JA ಕಾಲೇಜ್ ಅಂತ. 12 ಗಂಟೆಗೆ ಮುಗಿತಿತ್ತು. 12 ಗಂಟೆ ನಂತರ ಏನೋ ನಮ್ಮದೇ ಅಲ್ಲ, ನಾವು ದುಡಿದೀವಿ ಅಂದರೆ ಆಟೋಮೆಟಿಕ್ ಇದನ್ನಾಗುತ್ತೆ ಅಂತ ಅವಾಗ 600 ರೂಪೀಸ್ ಕೊಡ್ತಿದ್ರು ನನಗೆ. 12 ಗಂಟೆಯಿಂದ ನನ್ನ ರಾತ್ರಿ ತಿಂಗಳಿಗೆ 12 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ದುಡಿತಿದ್ದೆ. ನಾನು STD ಬೂತ್ದಲ್ಲಿ ಕೆಲಸ ಮಾಡ್ತಿದ್ದೆ. ಯಾರೇ ಫೋನ್ ಮಾಡೋಕ್ಕೆ ಬಂದ್ರಂದರೆ ಅವ್ರಿಗೆ ಫೋನ್ ಕೊಡ್ತಿದ್ದೆ. ಉಳಿದ ಟೈಮ್ದಾಗ ಅಲ್ಲೇ ಕೂತು ಓದ್ತಿದ್ದೆ. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು. ಅದೇ ರೀತಿ PUC ಮುಗಿದ ತಕ್ಷಣ ಡಿಗ್ರಿ ಅಡ್ಮಿಷನ್ ಮಾಡಿದೆ. ಅವಾಗೇನಾಯಿತು, ಹಾರುಗೆರೆ ಅಂತ ಒಂದು ಕಾಲೇಜ್, ಅಲ್ಲಿ ಬಂದಿದ್ದೆ. ಅವಾಗ STD ಬೂತ್ಗಿಂತಲೂ ನಮ್ಮ ಬ್ರದರ್ ಒಬ್ಬರು ಇದ್ದರು, ಅವರು ಪ್ರಿಂಟಿಂಗ್ ಪ್ರೆಸ್ದಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಅಲ್ಲೇ ಏನಾದರೂ ಮಾಡೋಣ ಅಂತೇಳಿ ಕಂಪ್ಯೂಟರ್ ಕಲಿತೆ, ಅಲ್ಲೇ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ಓನ್ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಬರ್ತದೆ, ಅದನ್ನು ಜಾಬ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದೆ ನಾನು. ಅವಾಗೇನಾಯಿತು, ಪೊಲೀಸ್ ಕಾಲ್ ಆಯಿತು. ಪೊಲೀಸ್ ಕಾಲ್ ಆಗಂಟ್ಲೆ ಅಪ್ಲೈ ಮಾಡಿದೆ. 18 ವರ್ಷ 8-9 ತಿಂಗಳಾದಾಗ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಯಿತು, ಜಾಯ್ನ್ ಆಗಿಬಿಟ್ಟೆ. ಅಂದರೆ 18 ವರ್ಷ ಆದ ತಕ್ಷಣ 19 ವರ್ಷ ತುಂಬೋದಕ್ಕಿಂತ ಮುಂಚೆ ನೀವು ಕೆಲಸದಲ್ಲಿ ಇದ್ದೆ. ಸರ್, ಪೊಲೀಸ್ ಆಗಬೇಕು ಅಂತ ಅನಿಸಿದೆ? ಯಾಕೆಂದರೆ ಸರ್ಕಾರಿ ಸೇವೆ, ಅದರಲ್ಲೂ ಎಸ್ಪೆಷಲಿ ಪೊಲೀಸ್ ಆಗಬೇಕು. ಪೊಲೀಸ್ ಅಲ್ಲ, ನನಗೆ ಯಾವ ಜಾಬ್ ಕೊಟ್ಟರು ಗೌರ್ಮೆಂಟ್ ಒಂದು ಯಾವುದಾದ್ರೂ ಜಾಬ್ ಬೇಕಾಗಿತ್ತು ಅಷ್ಟೇ. ನನಗೇನು ಪೊಲೀಸ್ ಆಗಬೇಕು, ಅದೇ ಆಗಬೇಕು, ಇದೇ ಆಗಬೇಕು ಅಂತಲ್ಲ, ಹೊಟ್ಟೆಗೆ ಅನ್ನ ಹಾಕುವಂಥ ಯಾವುದೇ ಜಾಬ್ ಇದ್ರೂ ಮಾಡೋಕ್ಕೆ ರೆಡಿ ಇದ್ದೆ. ಆ್ಯಕ್ಚುಲಿ ನನಗೆ ಕಂಡಕ್ಟರ್ ಆಗಬೇಕಂತ ಆಸೆ ಇತ್ತು, ಆದರೆ ಪೊಲೀಸ್ ಕಾನ್ಸ್ಟೇಬಲ್ ಆದೆ. ಒಂದೇನೋ ಪ್ರಮೋಷನ್ ಅಂದಾಗ್ಯದ, ಒಂಥರ DC ಪೋಸ್ಟ್ ಸಿಕ್ಕಂಗೆ ಖುಷಿ ಆಯಿತು ಅವ್ರಿಗೆ. ಹೌದು. ಪೊಲೀಸ್ ಜಾಬ್ ಕಾನ್ಸ್ಟೇಬಲ್ ಆಗಿ ನೀವು ಸರ್ಕಾರಿ ನೌಕರಿಗೆ ಎಂಟ್ರಿ ಕೊಡ್ತೀರಾ, ಆ ಜರ್ನಿ ಹೆಂಗಿತ್ತು? ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗುವ ಆ ಜರ್ನಿನ ನೆನೆಸ್ಕೊಳ್ಳೋದಾದ್ರೆ ಇವತ್ತಿಗೆ ಅದು ಒಂದು ಒಳ್ಳೆ 2002ರ ವಿಚಾರ. ಅದು ನಾನು ಹೇಳ್ತಿರೋದು 2002ದಲ್ಲಿ. ಆವಾಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಜಾಯ್ನ್ ಆದಾಗ ನನಗೆ ಇನ್ನೂ ನೆನಪಿದೆ, ನನ್ನ ಫಸ್ಟ್ ಸ್ಯಾಲ್ರಿ 3,000 ರೂಪಾಯಿ ಬೇಸಿಕ್ ಇತ್ತು. ಗೌರ್ಮೆಂಟ್ ಜಾಬ್ದಲ್ಲೇ 3,000 ರೂಪೀಸ್ ಬೇಸಿಕ್ ಇತ್ತು. ನಾನು ಎಲ್ಲ ಸೇರಿ 4,800 ರೂಪಾಯಿ ಬಂದಿತ್ತು ಫಸ್ಟಿಗೆ. ಅವಾಗ ಹಿಂಗೆ ಬ್ಯಾಂಕಿಗೆ ಬರ್ತಿದ್ದಿಲ್ಲ, ಸೈನ್ ಮಾಡಿ ತೊಗೊಬೇಕು. ಅದು 4,800 ರೂಪಾಯಿ ಕೈಯಲ್ಲಿ ಬಂತಲ್ಲ, ಎಷ್ಟು ಖುಷಿ ಆಯ್ತು ಅಂದರೆ, ಏನೋ ಒಂದು ಸಾಧನೆ ಮಾಡಿನಪ್ಪ. ನಮ್ಮ ಫ್ರೆಂಡ್ಸಿಗೆಲ್ಲ ಇಂಜಿನಿಯರಿಂಗ್ ಮಾಡ್ತಾಯಿದ್ರು. ನಾನು ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್, ಈಗ ಇನ್ಫೋಸಿಸ್ ಅಲ್ಲಿ ಕಂಪ್ನಿಲಿ ಇದ್ದಾರೆ, ಅವರು ಬೆಳಗಾಂದಲ್ಲಿದ್ದರು. ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೆ, ಅಣ್ಣ ನಂದು 4,800 ರೂಪಾಯಿ ಸ್ಯಾಲ್ರಿ ಬರುತ್ತೆ ಅಂತ. ಅದೊಂದು ಖುಷಿ. ಅವಾಗಾದ್ರೂ ನನ್ನ ಫ್ರೆಂಡ್ ಸೈಕಲ್ ಕೊಟ್ಟಿದ್ದ ನನಗೆ ಅಡ್ಡಾಡೋಕ್ಕೆ, ಪೊಲೀಸ್ ಕಾನ್ಸ್ಟೇಬಲ್ ಅದ ಬೆಳಗಾಂದಲ್ಲಿ. ಓಕೆ, ಅಂದರೆ ಅದೊಂದು ಜಾಬ್ ನಿಮಗೆ ಖುಷಿ ಕೊಟ್ಟಿತ್ತು? ಭಾಳ ದೊಡ್ಡ ಖುಷಿ. ನನ್ನ ಜೀವನದಲ್ಲಿ ಅತ್ಯಂತ ಖುಷಿಯಾಗಿದ್ನಿ ಅಂದರೆ ಆ ಜಾಬ್ದಲ್ಲಿ ನಾನು. ಓಕೆ. ನಾನು SLC ಬಂದಾಗೇ ಫಸ್ಟಿಗೆ ನಾನು ಚಪ್ಪಲ್ ಹಾಕಿದ್ದು. ಅಲ್ಲಿವರೆಗೂ ನಮಗೆ ಚಪ್ಪಲ್ ಇಲ್ಲ, ಹಾಗೆ ಕಾಲ ಒಳಗೆ ಅಡ್ಡಾಡೋದು. ಸಂಡೇಗೊಮ್ಮೆ ನಮ್ಮದು ಒಂದು ಸ್ಕೀಮ್ ಇರ್ತಿತ್ತು, ಕಾಲಲ್ಲಿ ಎಷ್ಟು ಮೂಳು ಚುಚ್ಚಿದಾವಲ್ಲ ಅದೊಂದು ಸೂಜಿ ತೊಗೊಂಡು ಅದನ್ನು ತೆಗೆಯುವಂಥ ಸ್ಕೀಮು. ಯೂಶಲಿ ಹಳ್ಳಿಗಳಿಗೆಲ್ಲ ಹಾಗೆ ಇರ್ತಿತ್ತು ಅವಾಗ. ವೀಕೆಂಡ್ ಹಂಗೆ ಇತ್ತು. ವೀಕೆಂಡ್ ಬಂತಂದ್ರೆ ಮುಳ್ಳು ತೆಗೆಯೋದು, ಕಾಲಲ್ಲಿ ಮುಳ್ಳು ತೆಗೆಯೋದು. ಆವಾಗ ಈಗ ಮೊನ್ನೆ ನಾನು ಈಗ PS ಆಗಿ ಪರ್ಸನಲ್ ಸೆಕ್ರೆಟರಿ ಆಗಿ ಇದನ್ನಾದ ನಂತರ ನನಗೆ ಇನ್ನೋವಾ ಗಾಡಿ ಕೊಟ್ಟರು. ಇನ್ನೋವಾ ಗಾಡಿ ಹತ್ತಬೇಕಾಗಿತ್ತಂದರೆ ಅವಾಗ ನೆನಪಾಯ್ತು ನನಗೆ, ಸರ್ಕಾರದ ಒಂದು ಇನ್ನೋವಾ ಗಾಡಿ ಹತ್ತಕ್ಕಿಂತಲೂ ಆ ಚಪ್ಪಲ್ ಹಾಕಿದಾಗ ಏನು ಖುಷಿ ಇತ್ತಲ್ಲ, ಆ ಖುಷಿ ಕೊಡಲಿಲ್ಲಲ್ಲ ಅಂತ. ಅಂದರೆ ಅಷ್ಟು ಖುಷಿ, ಫಸ್ಟ್ ಸಲ ಚಪ್ಪಲ್ ಹಾಕಿದ ಖುಷಿ ಇನ್ನೋವಾ ಗಾಡಿ ಹತ್ತಿದಾಗ ಸಿಗಲಿಲ್ಲ ಅಂತ. ಸರ್, ನಿಮಗೆ ಓದಿನಲ್ಲಿ ಬಹಳ ಆಸಕ್ತಿ ಇದೆ ಅನ್ನೋದನ್ನು ನೀವು ಮಾತನಾಡೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂತಂದರೆ 18ನೇ ವರ್ಷಕ್ಕೆ ಒಂದು ಸರ್ಕಾರಿ ಉದ್ಯೋಗ ತೆಗೆದುಕೊಳ್ಳೋದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ನ ಬರೋದು, ಅದರಲ್ಲಿ ಪಾಸಾಗಿ ಒಂದು ಸರ್ಕಾರಿ ನೌಕರಿ ತಗೊಳ್ಳೋದು ಇವತ್ತಿನ ಕಾಲಕ್ಕೆ 18 ವರ್ಷಕ್ಕೆ ಅದು ಐ ಥಿಂಕ್ ಅಸಾಧ್ಯ ಅಂತ ಅನ್ಕೋತೀನಿ ಇವತ್ತಿನ ಯೂತ್ಸ್ಗೆ. ಆದರೆ ನಿಮಗೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಬೆಳೆಯೋದಕ್ಕೆ ಕಾರಣ ಏನು? ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದರೂ ಸಹ ನೀವು ಓದೋದನ್ನು ಬಿಟ್ಟಿರಲಿಲ್ವಂತೆ. ನೀವು ಓದ್ತಾ ಸಾಕಷ್ಟು ಅಧಿಕಾರಿಗಳ ಕೈಲಿ, ಪೊಲೀಸ್ ಅಧಿಕಾರಿಗಳ ಕೈಲಿ ಬೈಸ್ಕೊಂಡಿದ್ದು ಉಂಟಂತೆ. ಏನು ಸರ್ ಅದು ಸ್ಟೋರಿ? ಅದು ಆ್ಯಕ್ಚುಲಿ ಓದೋದಂದರೆ ಇಷ್ಟ ಇತ್ತು ನನಗೆ. ಅದಕ್ಕಿಂತಲೂ ಏನಂದರೆ ಏನೋ ಕ್ರಿಯಾಶೀಲವಾಗಿ ಓದೋದು, ಬರೀ ಓದೋದಕ್ಕಿಂತಲೂ ಏನಾದರೂ ಒಂದು ಬೇರೆ ಡಿಫ್ರೆಂಟಾಗಿ ಓದೋಣ ಏನಾದರೂ. ಅಂದರೆ ನಾನು ಓದಿದ್ದ ಎದಕ್ಕಂದರೆ ನಾನು ಓದಿದ್ದನು ಇಲ್ಲಿವರೆಗೂ ಜ್ಞಾನಕ್ಕಾಗಿ ಅಂತೂ ಓದಲಿಲ್ಲ ನಾನು. ಏನಾದರೂ ಒಂದು ಅದರಿಂದ ಏನಾದರೂ ಒಂದು ಸಾಧ್ಯಗಳು, ಏನಾದರೂ ಒಂದು ಬೇರೆ ಹುದ್ದೆಯನ್ನು ಪಡಿಬೇಕಂತೇಳಿ ಓದಿದ್ವಿ. ಜ್ಞಾನಕ್ಕಾಗಿ ಈಗ ಓದ್ತಾ ಇದ್ದೀನಿ. ಇದು ಬಿದ್ದು ಗೆದ್ದವರು ಈಗ ಸ್ಟಾರ್ಟ್ ಆಗಿದೆ ಜರ್ನಿ, ಜ್ಞಾನಕ್ಕಾಗಿ ಓದೋಣ ಅಂತ. ಯಾವಾಗೂ ನಾವು ಯಾರ್ದೋ ನಾವೆಲ್ಲೂ ಆ ಥರ ಅಲ್ಲ. ಓದೋದಂದ್ರೆ ಏನೋ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದಂಥದ್ದು ಓದೋದು, ಅಥವಾ ಈ ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಜಂಪ್ ಆಗಬೇಕಾದ್ರೆ ಓದೋದು. ಈ ಥರ ಓದಿನಲ್ಲಿ ನಾನು ಮಗ್ನ ಆಗಿರ್ತಿದ್ದೆ. ಏನೇ ಆ್ಯಕ್ಟಿವಿಟೀಸ್ ಮಾಡಿರೋ ಅದಕ್ಕೆ ಮಾಡೋದು. ಬುಕ್ಸ್ ಬರೆದ ಅದರ ಮೇಲೇ ಬರೆಯೋದು.
ಕ್ಲಾಸ್ ಹೇಳೋದು ಅದಕ್ಕೆ ಹೇಳೋದು. ನಾವು ಬೆಳಗ್ಗೆ ಹೇಳೋದನ್ನು ಅದರ ಜೊತೆಗೇನೆ, ಮಲಗೋದನ್ನು ಅದರ ಜೊತೆಗೇನೆ. ಆದರೆ ಏನಂದರೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ವಿಚಾರಗಳನ್ನು ಇಟ್ಕೊಂಡು ನಾನು ಓದ್ತಾ ಇದ್ದೆ. ಅಂದ್ರೆ ಪೊಲೀಸ್ ಆದಾಗ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಓದ್ತಾ ಇದ್ರಿ. ಅಲ್ಲ ಪೊಲೀಸ್ ಇದ್ದಾಗ ನನಗೆ ಆ್ಯಕ್ಚುಲಿ ನೀವು ಸಿನಿಮಾದವರಲ್ಲ, ಇಲ್ಲ ಎಲ್ಲ ಎಲ್ಲ ಆಂಗಲ್ ನಾವು ನ್ಯೂಸ್ ಅಂತಂದ್ರೆ ಜಾಸ್ತಿ ಸಿನಿಮಾಗೆ ಕನೆಕ್ಟ್ ಆಗ್ತದೆ. ನಾನು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾಗ ಏನಾದರೂ ಒಂದು ಡಿಫ್ರೆಂಟ್ ಏನಾದರೂ ಮಾಡೋಣ ಅಂತಿತ್ತು. ಅವಾಗ ನನಗೊಂದು ಮೂವಿ ಕ್ರೇಜ್ ಇತ್ತು. ನಾನು ಈ ಕಂಠಿ ಅಂತ ಮೂವಿ ಬಂತಲ್ಲ, ಕಂಠಿ ಮೂವಿ, ಅದಕ್ಕೆ ಒಬ್ಬರು ಸ್ಟೋರಿ ಬರೆದಿದ್ರು ಬೆಳಗಾಂದವರು. ಅದು ಬೆಳಗಾಂದ ಸ್ಟೋರಿ. ಆವಾಗ ನನಗೂ ಸ್ಟೋರಿ ಬರೀಬೇಕಂತ ಆಸೆ ಇತ್ತು. ತ್ಯಾಗಿ ಅಂಥೇಳಿ, ನಥಿಂಗ್ ಫಾರ್ ಮೀ ಅಂತ, ತ್ಯಾಗಿ ಅಂಥೇಳಿ ನಾನು ಸ್ಟೋರಿ ಬರೆದಿದ್ದೆ. ಇದ್ರ ಮೂಡದಲ್ಲಿದ್ದೆ ನಾನು. ಸಡನ್ನಾಗಿ ಏನಾಯಿತು ಅಂದರೆ ಒನ್ ಡೇ ಫೈನ್ ಡೇ ಒಬ್ಬರು PSI ಇದ್ದವ್ರ ಜೊತೆಗೆ ಸುಮ್ಮನೆ ನನಗೆ ಪನಿಷ್ಮೆಂಟ್ ಕೊಟ್ಟರು. ಓದ್ತಾ ಇದ್ದೀನಿ ಅಂತೇಳಿ ಪನಿಷ್ಮೆಂಟ್ ಕೊಟ್ಟರು. ಅವಾಗ ಏನಾಯಿತು, ನಾನು PSI ಆಗ್ತೀನಿ ಅಂತಂದೆ. ಏನು ಪನಿಷ್ಮೆಂಟ್ ಸರ್? ಅದು ದೊಡ್ಡ ಪನಿಷ್ಮೆಂಟ್ ಅಂದರೆ ರೈಫಲ್ ಡ್ರಿಲ್ ಅಂತ ಬರ್ತದೆ ನಮ್ಮಲ್ಲಿ. ರೈಫಲ್ ಹಿಡ್ಕೊಂಡು ಇದನ್ನು ಮಾಡೋದು, ಆಮೇಲೆ ಕ್ರೌಲಿಂಗ್ ಮಾಡೋದು. ಇಲ್ಲೆಲ್ಲ ರಕ್ತ ಬಂದಿತ್ತು ನನಗೆ. ಅವಾಗ ಏನಪ್ಪ ಈ ಮನುಷ್ಯ ಅಂತ ಇಷ್ಟು ಇದನ್ನಾಯ್ತಲ್ಲ ಅಂತ. ಓದಿದ್ದಕ್ಕೆ? ಓದ್ತಾ ಇದ್ದದಕ್ಕೆ. ಅಂದರೆ ಡ್ಯೂಟಿ ಮೇಲೆ ಓದ್ತಾ ಇದ್ದೆ. ಅದು ನಂದು ತಪ್ಪು. ಆ್ಯಕ್ಚುಲಿ ತಪ್ಪು ಅನ್ನೋಕ್ಕಿಂತ ನಮ್ಮದು 24 hours ಡ್ಯೂಟಿನೇ ಇರ್ತಿತ್ತು. ನಾನು DAR ಪೊಲೀಸ್ ಕಾನ್ಸ್ಟೇಬಲ್. DAR ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಇದು ಜಾಳ್ಗೆ ಗಾಡಿ ಅಂತ ಬರ್ತದಲ್ಲ ಪೊಲೀಸ್ದು, ಅಲ್ಲೇ ಡ್ಯೂಟಿ. 24 hours ಡ್ಯೂಟಿ ನಮ್ಮದು. ಏನು ಮಾಡ್ರೂ ಅದರಲ್ಲೇ ಮಾಡಬೇಕು. ಅದು ಆ್ಯಕ್ಚುಲಿ ನನ್ನ ಜೀವನದ ಬದಲಾವಣೆಗೆ ಒಂದು ಘಟನೆ, ಒಂದು ಕಾರಣ ಆಯ್ತು ಅನ್ನಿಸ್ತದೆ. ಆಮೇಲೆ ನಾನು ಎಕ್ಸ್ಟರ್ನಲ್ ಡಿಗ್ರಿ ಮಾಡಿಕೊಂಡೆ. ಅವ್ರು ಕೊಟ್ಟಂತಹ ಪನಿಷ್ಮೆಂಟ್ ಇವತ್ತು ನಿಮ್ಮಲ್ಲಿ ಕೂರಿಸಿದೆ? ಹೌದೌದು, ಅದು ಒಂದು ಕಾರಣ. ಓಕೆ. ಒಬ್ಬ KS ಆಫೀಸರ್ ಆಗಿ ನಿಮ್ಮನ್ನು ಅಂದರೆ ನಾನು PSI ಆಗಬೇಕಂತ ಆಸೆ ಇತ್ತು. ಆದರೆ PSI ಇಂಟರ್ವ್ಯೂ ತನಕ ಹೋದೆ. ಅವಾಗ ಏನಾಯಿತು, ಸೆಲೆಕ್ಷನ್ ಕಮಿಟಿಯಲ್ಲಿ ಇಂಟರ್ವ್ಯೂದಲ್ಲಿ ನೀನು ಸರ್ವಿಸ್ದಲ್ಲಿ ಬರ್ಬೋದು, ಇನ್ನೂ ನಿಂಗೆ ಚಾನ್ಸ್ ಇದೆ ಅಂಥೇಳಿ ಅಂದರು ಇಂಟರ್ವ್ಯೂದಲ್ಲಿ. ಅದು ಒಂದೇ ಕಾರಣ. ಅಂದರೆ ಇಂಟರ್ವ್ಯೂದಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು. 2.5 ಮಾರ್ಕ್ಸ್ ಕೊಟ್ಟರು, ಮಿನಿಮಮ್ ಮಾರ್ಕ್ಸ್. ಅದು 3 ಕೊಟ್ಟರು ನಾನು PSI ಆಗ್ತಾಯಿದ್ದೆ. 10ಕ್ಕೆ 3 ಮಾರ್ಕ್ಸ್ ಕೊಟ್ಟರು PSI ಆಗ್ತಾಯಿದ್ದೆ. 2.5 ಕೊಟ್ಟರು. ಅವಾಗ ಏನಪ್ಪ ಇದು ಅಂತ ಅನಿಸ್ತು ನನಗೆ. 2 ತಿಂಗಳು ನಿದ್ದೆನೇ ಹತ್ತಿಲ್ಲ ರಿಸಲ್ಟ್ ಬಂದ ತಕ್ಷಣ. ಅವಾಗ ಇಲ್ಲ KS ಮಾಡೋಣ ಅಂಥೇಳಿ ಜರ್ನಿ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ ಸರ್ಕಾರದಲ್ಲಿ ಒಂದು ಕೆಲಸ ತಗೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ನೀವು ಎರಡನೇ ಕೆಲಸವನ್ನು ಅಲಂಕರಿಸಿದ್ರಿ. ಅಂದರೆ ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಪೊಲೀಸ್ ಆಫೀಸರ್ಸ್ ಕೂಡ ಇದ್ದಾರೆ, ಕಾನ್ಸ್ಟೇಬಲ್ಗಳು ಕೂಡ ಇದ್ದಾರೆ ಇವತ್ತಿಗೂ. ಅವರು ಕಾನ್ಸ್ಟೇಬಲ್ ಆಗಿರೋರು ನಾನು ಉನ್ನತ ಹುದ್ದೆಗೆ ಹೋಗಬೇಕು ಅಂತಂದರೆ ಬರೆಯೋದಕ್ಕೆ ಬಿಡಲ್ಲ, ಎಕ್ಸಾಮ್ ಬರೆಯೋದಕ್ಕೆ ಬಿಡಲ್ಲ, ಸಪೋರ್ಟ್ ಮಾಡಲ್ಲ, ತುಂಬ ಕಷ್ಟ ಇದೆ ಅಂತ ನನ್ನ ಹತ್ರ ಸಾಕಷ್ಟು ಸರಿ ಹೇಳ್ಕೊಂಡು ಬೇಜಾರಾಗಿದ್ದು ಉಂಟು. ಆ ಥರದ್ದು ಏನಾದ್ರು ನಿಮ್ಮ? ಇಲ್ಲ, ನನಗೆ ಆ ಥರ ಯಾವಾಗೂ ಆಗಲಿಲ್ಲ. ಯಾಕಂದರೆ ನಾನು ಕ್ರಿಯಾಶೀಲ ಮನಸ್ಸದಲ್ಲ, ಅದಕ್ಕೆ ಯಾವಾಗಲೂ ಸಪೋರ್ಟಿವ್ ಇರ್ತಾರೆ. ಒಬ್ಬರು ಇಲ್ಲ ಅಂದ್ರೂ 10 ಜನ ಇಲ್ಲ ಅಂದ್ರೂ ಒಬ್ಬರು ಫುಲ್ ಪ್ಲೇಟ್ಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಹೇಮಂತ್ ನಿಂಬಾಳ್ಕರ್ ಸಾಹೇಬ್ರು ಅಂತಿಲ್ಲಿ ಪೊಲೀಸ್ ಆಫೀಸರ್ ಅದರಲ್ಲ, IPS ಆಫೀಸರು, ಅವರು ಸಪೋರ್ಟ್ ಮಾಡಿದರು. ನಾರಾಯಣ್ ಬರಮನಿ ಅಂತೇಳಿ ಸಪೋರ್ಟ್ ಮಾಡಿದರು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾಗ. ಅವ್ರು ಹೆಂಗಂದ್ರೆ ಫುಲ್ ಪ್ಲೇಟ್ಗೆ ಸಪೋರ್ಟು. ಆಮೇಲೆ ಸೋನಿಯಾ ನಾರಂಗ್ ಮೇಡಮ್ ಸಪೋರ್ಟ್ ಮಾಡಿದರು. ಸೋನಿಯಾ ನಾರಂಗ್ ಮೇಡಮ್ ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು 6 ತಿಂಗಳು ರಜಾ ಹಾಕಿ ನೀನು ಚೆನ್ನಾಗಿ ಓದ್ತೀಯ, IAS ಮಾಡು ಅಂತ ಹೇಳಿ ಡೆಲ್ಲಿ ಕಳ್ಸೋಕ್ಕೂ ನಿಂತಿದ್ರು. ಅಷ್ಟು ಸಪೋರ್ಟಿವ್ ಆಗಿ ಇದ್ದಾರೆ. ಆ್ಯಕ್ಚುಲಿ ಈ ಕುಂಟು ನೆಪಗಳು ಕೆಲವೊಬ್ರು ಏನಂದರೆ ಆ ಸಪೋರ್ಟ್ ಸಿಕ್ಕಿಲ್ಲ. ಹೌದು, ಸಪೋರ್ಟ್ ಸಿಗಲ್ಲ, ಒಪ್ಕೋತೀವಿ. ಸಪೋರ್ಟ್ ಸಿಗಲಿಲ್ಲ ಅಂದರೆ ನಮ್ಮ ಮನಸ್ಸೊಳಗಿರುವಂಥ ಯೋಚನೆಗಳನ್ನು ಅಥವಾ ನಮ್ಮದು ಏನಾದರೂ ಒಂದು ಮಾಡಬೇಕನ್ನುವಂಥ ವಿಚಾರವನ್ನು ಯಾಕೆ ಬಿಡಬೇಕು? ಮಾಡಬೇಕನ್ನೋನಿಗೆ ಯಾವುದೂ ಸಪೋರ್ಟ್ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಅದಾದ್ಮೇಲೆ KS ಎಕ್ಸಾಮ್ ಪಾಸ್ ಮಾಡ್ತೀರಿ ಸರ್, KS ಅಧಿಕಾರಿ. ಅದಾದ ನಂತರ ನಾನು ಇನ್ನೂ ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡಿದೆ. ಓಕೆ. ಅಲ್ಲಿಂದ ಅಲ್ಲಿ ಇನ್ವೆಸ್ಟಿಗೇಷನ್ ಬ್ಯೂರೋ, ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ, ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ. ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಜಾಬ್ ಸಿಕ್ತು. PSI ಆಗಲಿಲ್ಲಲ್ಲ, ಅವಾಗ ಅಲ್ಲೇ ಸೆಲೆಕ್ಷನ್ ಆದೆ ನಾನು. ಅಲ್ಲಿ ಅಂದ್ರೆ PSI ಲೆಕ್ಕದಾಗ ಇತ್ತದು. ಅಲ್ಲಿ ಬಿಟ್ಟು ನಾನು PDO ಬಂದೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಅದರ ನಂತರ KS ಆದೆ. ವಿವಿಧ ಆಯಾಮಗಳಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ, ವಿವಿಧ ಇಲಾಖೆಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ. ನಿಮ್ಮ ಬೆಸ್ಟ್ ಇಲಾಖೆ ಯಾವುದು ಇವತ್ತಿಗೆ? ನನ್ನ ಬೆಸ್ಟ್ ಇಲಾಖೆ, ನಾನು ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲನೂ ಬೆಸ್ಟ್ ಅನ್ನಿಸ್ತದೆ ನನಗೆ. ಭಾಳಷ್ಟು ಹೇಳ್ತಾರೆ PDO ಭಾಳ ವರ್ಸ್ಟ್ ಜಾಬು. ನನಗೆ PDO ಜಾಬ್ ಜಾಯ್ನ್ ಆದಾಗ ಕೇಂದ್ರ ಗುಪ್ತಚರ ಇಲಾಖೆ ಬಿಟ್ಟು ಯಾಕೆ ಬಂದೆ ಅಲ್ಲಿ ಅಂತ. ಸೆಂಟ್ರಲ್ ಇಂಟೆಲಿಜೆನ್ಸ್ ಅಂದ್ರೆ ಅದಕ್ಕೆ ಇಂಟೆಲಿಜೆನ್ಸ್ಗೆ ಅದರದ್ದೇ ಆದಂಥ ಒಂದು ಇದನ್ನಿದೆ, ಗೌರವ ಇದೆ. ಬಿಟ್ಟು ಇಲ್ಲಿ ಯಾಕೆ ಬಂದ್ಯಾ ಅನ್ನೋರು. ಏನಪ್ಪ ಇದು ಹಿಂಗೆ ಅಂತಾರಲ್ಲ ಅಂತ ಅನಿಸೋದು. ಅಂದರೆ ಯಾವ ಹುದ್ದೆನೂ ಬೆಸ್ಟು, ಯಾವ ಹುದ್ದೆನೂ ವರ್ಸ್ಟು ಅಂತ ಇರೋದಿಲ್ಲ. ನಾವು ಮಾಡುವ ಕೆಲಸದ ಮೇಲೇ ಎಲ್ಲ ಡಿಪೆಂಡ್ ಆಗಿರ್ತದೆ.
ನಾನು ಎಲ್ಲಿದ್ರೂ ಅಲ್ಲಿ ಖುಷಿ ಇರ್ತಾನೆ. ಯಾವ ಹುದ್ದೆಯಲ್ಲಿದ್ರೂ ಆ ಹುದ್ದೆ ಇವತ್ತು ನಾನು ಈಗ ನಮ್ಮ ಕ್ಯಾಬಿನೆಟ್ ರ್ಯಾಂಕ್ ಅಂದರೆ ಮಿನಿಸ್ಟರ್ ರ್ಯಾಂಕ್ GS ಪಾಟೀಲ್ ಸಾಹೇಬ್ರಿಗೆ ನಾನು PS ಅದನೀಗ. ಇಲ್ಲಿ ಬಂದ ನಂತರನೂ ಸ್ವಲ್ಪ ದಿನ ಅನಿಸ್ತು ಏನಿದು ಹೊಸ ಟೈಪ್ ಅಲ್ಲ ಜಾಬು ಅಂತ. ಆದರೆ ಈಗ ನನಗೆ ಅನಿಸ್ತದ ಏನೋ ಮಾಡ್ತಾಯಿದ್ದೀವಿ ನಾವು, ಏನೋ ಒಂದು ಸಮಾಜಕ್ಕೆ ನಾನು MLA ಆಗಕ್ಕೆ ಸಾಧ್ಯ ಇಲ್ಲ, ಆದರೆ ನಮ್ಮ MLA ಸಾಹೇಬ್ರ ಥ್ರೂ ಏನಾದರೂ ಮಾಡಿಸ್ತಾ ಇದ್ದೀವಿ ಅವ್ರ ಕ್ಷೇತ್ರದಲ್ಲಿ. ಏನೋ ಸಣ್ಣ ಈಗ ಮೊನ್ನೆ ನಾವು ಒಂದು 700 ಜನರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಉಚಿತ ತರಬೇತಿ ಕೊಟ್ಟೆವು ಸಾಹೇಬ್ರ ಕ್ಷೇತ್ರದಲ್ಲಿ, ರೋಣದಲ್ಲಿ. ಅದು ಒಂದು ಖುಷಿ ವಿಚಾರ. ನಾನು ಇಲ್ಲೇ ಇದ್ದಂದರೆ ಆಫೀಸರ್ ಇದ್ದಂದರೆ ಅದನ್ನು ಮಾಡೋಕ್ಕಾಗ್ತಾಯಿದ್ದಿಲ್ಲ. ಹಿಂಗೆ ಎಲ್ಲೇ ಇದ್ರೂ ಯಾವುದೂ ಹುದ್ದೆನೂ ಕನಿಷ್ಠ ಅಲ್ಲ, ಯಾವುದೂ ಹುದ್ದೆನೂ ಶ್ರೇಷ್ಠ ಅಲ್ಲ. ನಾವು ಮಾಡುವಂಥ ಕೆಲಸದ ಮೇಲೇ ಅದರದ್ದು ರಿಸಲ್ಟ್ ಮೇಲೆ ನಿಂತಿರ್ತದೆ. ಎಸ್ ಅದರಲ್ಲೂ ಇಂಟೆಲಿಜೆನ್ಸ್ ಬ್ಯೂರೋ ಅಂದಾಗ ಸಾಮಾನ್ಯ ಜನರ ಜೊತೆಗೆ ಕನೆಕ್ಟ್ ಆಗಿರುವಂಥದ್ದು ಕಮ್ಮಿ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ. ಬಟ್ ಈ PD ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಈ ಥರದ್ದು ಬಂದಾಗ, ಅಥವಾ MLAಗಳ ಜೊತೆಗೆ ಕೆಲಸ, ಈ ಮಿನಿಸ್ಟ್ರಿಗಳ ಜೊತೆಗೆ ಕೆಲಸ ಮಾಡುವಂಥ ಬಂದಾಗ ಸಾಮಾನ್ಯ ಜನರ ಜೊತೆಗೆ ಕನೆಕ್ಟ್ ಆಗೋದು ಜಾಸ್ತಿ. ಸಾಮಾನ್ಯ ಜನರು ಅಂದರೆ ಜನರ ಕಷ್ಟಗಳನ್ನು ನೋಡಿದಾಗ ಒಬ್ಬ ಅಧಿಕಾರಿಯಾಗಿ ಆ ಕಷ್ಟಗಳ ಬಗ್ಗೆ ನೀವೊಂದು ಸ್ಪಂದಿಸುವಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ, ನೀವು ಹೇಳ್ತಾ ಇದ್ರಿ ನಾನು ಚಪ್ಪಲ್ ಹಾಕಿದ್ದೆ ತುಂಬ ವರ್ಷಗಳ ನಂತರ ಅಂತ. ಅದನ್ನೆಲ್ಲ ನೆನೆಸ್ಕೊಂಡಾಗ, ನೀವು ಕನೆಕ್ಟ್ ಮಾಡ್ಕೊಂಡಾಗ ಸಾಮಾನ್ಯ ಜನರ ಕಷ್ಟಗಳನ್ನು ನೀವು ಯಾವ ರೀತಿ ನೋಡ್ತೀರಾ ಇವತ್ತಿಗೆ? ಆ್ಯಕ್ಚುಲಿ ಇದು ನೀವು ಅಂದಾಗ ಕೇಂದ್ರ ಗುಪ್ತಚರ ಇಲಾಖೆ ಒಳಗೆ ಏನು ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿ ಜನ ಕನೆಕ್ಟ ಬರ್ತಿದ್ದಿಲ್ಲ. ಆಮೇಲೆ ಜನರ ಮುಂದೆ ನಾವು ಏನಂತ ಹೇಳೋಕ್ಕೂ ಆಗೋದಿಲ್ಲ. ಅದೊಂಥರ ಗುಪ್ತಚರ ಇಲಾಖೆ. ಭಾಳಷ್ಟು ರಿಪೋರ್ಟ್ಸ್ಗೆ, ನನಗೆ 2 ರಿಪೋರ್ಟ್ಸ್ಗೆ ಡೆಲ್ಲಿಯಿಂದ ರಿವಾರ್ಡ್ಸ್ ಬಂದಿದ್ದಾವೆ. ಆ ರಿಪೋರ್ಟ್ಸ್ ಏನಂತ ಹೇಳೋಕ್ಕಾಗಲ್ಲ. ಅಂದರೆ ಅದು ಜನರಿಂದ ಅಥವಾ ಈ ಪಬ್ಲಿಕ್ದಿಂದ ಕಂಪ್ಲೀಟ್ ಡಿಸ್ಕನೆಕ್ಟ್ ಅದು. ಇದು PDO ಹುದ್ದೆ ಐತೆಲ್ಲ, ಯಾವಾಗೂ ಜನರ ಜೊತೆನೇ ಇರಬೇಕು. ಭಾಳಷ್ಟು ಕಡೆ ಏನಾಗ್ತದಂದರೆ ಜನ ಭಾಳ ಕೆಟ್ಟದಾರೆ, PDOನ ಎಲ್ಲಾದರೂ ಸಿಗ್ಸಾಕ್ ನೋಡ್ತಾರೆ, ಈ ಥರ ವಿಚಾರ ಮಾಡ್ತಾರೆ. ಆದರೆ ನನಗೇನಿಸ್ತೆ ಅಂದರೆ ಈ ಜನರ ಜೊತೆನೇ ಇರಬೇಕು. ಅದು ನನಗೂ ಯಾವಾಗ ಖುಷಿ ಕೊಡೋ ವಿಚಾರ. ನಾನು ಆ್ಯಕ್ಚುಲಿ ಕೇಂದ್ರ ಗುಪ್ತಚರ ಇಲಾಖೆ ಬಿಟ್ಟು ಬಂದದ್ದು ಬುಕ್ ಬರೆಸಲುವಾಗಿ. ಅಲ್ಲಿ ಅವಕಾಶ ಇದ್ದಿದ್ದಿಲ್ಲ, ಪರ್ಮಿಷನ್ ಕೊಡ್ತಿದ್ದಿಲ್ಲ, ಇಲ್ಲಿ ಕೊಡ್ತಾರೆ ಅನ್ನೋ ಸಲುವಾಗಿ ಬಂದಿದ್ದೆ ನಾನು. ಆದರೆ ಜನರದ್ದು ನಾಡಿ ಮಿಡಿತ ಗೊತ್ತಿತ್ತು. ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು. ನಾನೇನು ಮಾಡ್ತಿದ್ದೆ, ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಪಂಚಾಯತಿ ಇದರಲ್ಲಿ ನಾನು ಚೇಂಬರ್ದಲ್ಲಿ ಕುಂಡಿರ್ತಾ ಇದ್ದಿಲ್ಲ. ನಂದಾದಂಥ ಒಂದು ಚೇಂಬರ್ ಇದೆ. ನಾನು ಹಿಂಗೆ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಾನೇ ಕಾಣಬೇಕು, ಜನರಿಗೆ ಯಾಕೆ ಬಂದಿರಿ ಅಂತ, ಏನು ಕೆಲಸ ಅಟ್ಲೆ ಏನಾರ ಕೆಲಸ ಇದ್ದಾಗ ಒಳಗೆ ಬರಬೇಕಲ್ಲ. ಹೀಗಾಗಿ ಅರ್ಧ ನನ್ನ ಟೆನ್ಷನ್ ಕಡಿಮೆ ಆಗ್ತಿತ್ತು. ಆಮೇಲೆ ನಾನು ಭಾಳ ಟ್ರಿಕ್ಕಿಯಾಗಿ ಹ್ಯಾಂಡಲ್ ಮಾಡ್ತಿದ್ದೆ PDO ಹುದ್ದೆಯನ್ನು. ಅಲ್ಲಿ ನನಗೆ ಸುಮಾರು ಹೆಸರನ್ನು ತಂದು ಕೊಟ್ಟಿತ್ತು. ಇನ್ಫ್ಯಾಕ್ಟ್ ನಂಗೆ ಭಾಳಷ್ಟು TVಯಲ್ಲಿ ಸಂದರ್ಶನವೂ ಆಯಿತು. ಖಡಕ್ ಅಧಿಕಾರಿ ಅಂತ ಹೇಳಿ ಸ್ಟೋರಿನೂ ಮಾಡಿದರು. ಅಂದರೆ ಅದು ಖುಷಿ. ಎಲ್ಲಿ ಕಷ್ಟ ಇರ್ತದಲ್ಲ ಅಲ್ಲಿ ಕೆಲಸ ಮಾಡಿದೀವಿ ಅಂದರೆ ಇನ್ನೂ ನಾವು ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ನಮ್ಮದು. ಅದರಲ್ಲೂ PDO ಅಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ದಿನಕ್ಕೆ 100 ಶೌಚಾಲಯ ಎನ್ನುವ ಒಂದು ಪ್ರೋಗ್ರಾಮ್ನಲ್ಲಿ ನೀವು ಸ್ವಚ್ಛ ಹಬ್ಬ ಅಂತ ಕಾರ್ಯಕ್ರಮ ಮಾಡಿದ್ದೆವು. ಸ್ವಚ್ಛ ಹಬ್ಬ ಅಂದರೆ ಒಂದು ಫುಲ್ ಡೇ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 12 ಗಂಟೆ ತನಕ. ಅಂದರೆ ಆವಾಗ ಇದು 2015 ಇದು. ಅವಾಗ ಏನಂದರೆ 14-15 ಆವಾಗ ಶೌಚಾಲಯ ಕಟ್ಟೋದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಹಳ್ಳಿ ಒಳಗೆ ಶೌಚಾಲಯ ಉಪಯೋಗಿಸಲ್ಲ. ಅವಾಗ ನನಗೆ ಸಡನ್ನಾಗಿ ಒಂದು ಗ್ರಾಮ ಪಂಚಾಯತಿ, ಅತ್ಯಂತ ಹಿಂದುಳಿದ ಗ್ರಾಮ ಪಂಚಾಯತಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ರು. ಬಿಕಾಸ್ ಆಫ್ ಈ ಶೌಚಾಲಯದ ಟಾರ್ಗೆಟ್ ಸಲುವಾಗಿ. ನಂದು ಒಳ್ಳೆಯ ಗ್ರಾಮ ಪಂಚಾಯತಿಯಲ್ಲಿ ಇದ್ದೆ. 6 ಜಿಲ್ಲೆಯಲ್ಲಿ ನಂಬರ್ 1 ಇರುವಂಥ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದನ್ನು ತೊಗೊಂಡೋಗಿ ನನಗೆ ಏನು ಮಾಡಿದ್ರು ಅಂದರೆ, ಬಗಾದಿ ಸಾಹೇಬರು ಅಲ್ಲಿ ಕೆಲಸ ಮಾಡಂತೇಳಿ ಹಾಕಿದ್ರು. ನಾನು ಹೋಗಿ 1 ತಿಂಗಳಲ್ಲಿ ಅಲ್ಲೆಲ್ಲ ಚೇಂಜಸ್ ಮಾಡಿಸಿ ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು, ಅಧ್ಯಕ್ಷರು, ಮೆಂಬರ್ಸು, ನಾವು ಸ್ವಚ್ಛ ಹಬ್ಬ ಅಂಥೇಳಿ ಕಾರ್ಯಕ್ರಮ ಮಾಡಿದೆವು. ಒಂದೇ ದಿವಸದಲ್ಲಿ 100 ಶೌಚಾಲಯ ಕಟ್ಟಬೇಕಂತೇಳಿ. ಅದು ಇಂಪಾಸಿಬಲ್ಲು ಇತ್ತು ಅದು ಆ್ಯಕ್ಚುಲಿ. ನನಗೆ ಇಟ್ಸ್ ಪಾಸಿಬಲ್ ಆಯ್ತು ಸರ್. ಪಾಸಿಬಲ್ ಆ್ಯಕ್ಚುಲಿ. ನಾನು 125ಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಈವ್ನಿಂಗ್ ಟೈಮ್ದಲ್ಲಿ ಈ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿದ್ವಿ. ಯಾಕಂದರೆ ಹಳ್ಳಿಯಲ್ಲಿ ಜನ ಸಿಗೋದೇ 6 ಗಂಟೆ ಮೇಲೆ ಸಾಯಂಕಾಲ. ಇದು ಭಾಳಷ್ಟು ಆಫೀಸರ್ಸಿಗೆ ಗೊತ್ತಿದ್ದಿಲ್ಲ. ಇವರು ಡೇ ಟೈಮ್ದಲ್ಲಿ ಹೋಗೋರು, ಯಾವ ಸಣ್ಣ ಹುಡುಗರು ಇರ್ತಿದ್ದು, ಶೌಚಾಲಯ ಕಟ್ಕೋರಿ ನಾನು ಹಂಗೆ ಮಾಡ್ತಿದ್ದಿಲ್ಲ. ನಾನು ಭಾಳ ಟ್ರಿಕ್ಕಿಯಾಗಿ ಮೈಂಡ್ ಯೂಸ್ ಮಾಡ್ತಿದ್ದೆ. ಸಾಯಂಕಾಲ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿದ್ದೀವಿ, ಅಧ್ಯಕ್ಷರು ನಾವೆಲ್ಲ ಸೇರಿ. ನಾವು ಹೆಂಗಂದರೆ ಒಂದು ಮನೆಗೆ ಹೋದೀವಿ ಅಂದರೆ ಒಪ್ಪುತನೂ ಬಿಡ್ತಿದ್ದಿಲ್ಲ ಅವರು. ಹೋಗಿ ಕಟ್ಕೋರಿ ಬರ್ರಿ ಅಂತಲ್ಲ, ಪೇ ನಥಿಂಗ್ ಬಟ್ ಒಂದು ಅಗ್ರಿಮೆಂಟ್ ಥರನೇ ಮಾಡ್ಕೊಂಡು ಬಂದುಬಿಡ್ತಿದ್ವಿ. ಹೀಗಾಗಿ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಅವತ್ತು. ರಾತ್ರಿ 11 ಗಂಟೆಗೆ ಒಂದು 115 ಶೌಚಾಲಯ. ಅದು ನಮ್ಮ CEO ಸಾಹೇಬ್ರು ಕೇಳಿದ್ರು,
ಅಶೋಕ್ 100 ಅಂತ ಹೇಳಿದ್ರಲ್ಲ ನೀವು, 115 ಹೆಂಗದು ಸರ್, ನಾನು 125 ಸ್ಟಾರ್ಟ್ ಮಾಡಿಸಿದ್ದೆ ಅಂದೆ. ಓಕೆ. ಅದು ಮಾಡಿದೆವು. ದನದ ಮನೆಗಳು ಅಂತ, ದನದ ಕೊಟ್ಟಿಗೆ ತೆಗೆದು ದನದ ಮನೆಗಳು ಅಂತ ಹೇಳಿ ಮಾಡಿದ್ವಿ. ಅಂದರೆ ಇವತ್ತಿಗೆ ಸರ್ಕಾರಿ ಅಧಿಕಾರಿಗಳನ್ನು ಕೆಲವೊಂದಷ್ಟು ಜನ ನೋಡುವ ರೀತಿ ಹಾಗೂ ಮಾಧ್ಯಮಗಳು ತೋರಿಸುವ ರೀತಿ, ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಅಂದರೆ ತಪ್ಪು ಮಾಡಿದಾಗ ತೋರಿಸ್ತಾರೆ, ದುಡ್ಡು ತಗೊಬೇಕಾದಾಗ ತೋರಿಸ್ತಾರೆ. ಅಂದರೆ ಆತ ಮಾಡುವ ಒಳ್ಳೆ ಕೆಲಸಗಳನ್ನು ಜಾಸ್ತಿ ಜನಗಳಿಗೆ ತೋರಿಸೋದಿಲ್ಲ. ಅಂದರೆ ಆ ನಿಟ್ಟಿನಲ್ಲಿ ನಿಮ್ಮಂತಹ ಅಧಿಕಾರಿಗಳು ಸಮಾಜಕ್ಕೆ ಮಾದರಿಯಾಗಿ ನಿಲ್ತೀರಾ ಸರ್? ಆ್ಯಕ್ಚುಲಿ ಮಾದರಿ ಅಂತಂದರೆ ಅದಕ್ಕೆ ಒಂದು ದೊಡ್ಡ ಬ್ರಾಡ್ ಆದಂಥ ಅರ್ಥ ಇದೆ. ಆ್ಯಕ್ಚುಲಿ ನನ್ನ ಕೈಯಲ್ಲಿ ಇಷ್ಟ ಆಗ್ತದೆ, ನಾನು ಇಷ್ಟು ಮಾಡ್ತಾಯಿದ್ದೀನಿ. ನಾನೇ ದೊಡ್ಡ ಆಫೀಸರ, ನಾನೇ ಇದನ್ನಂತಲ್ಲ, ನನ್ನ ಕಡೆ ಇಷ್ಟ ಆಗ್ತದೆ, ನಂದೊಂದು ಪ್ಲ್ಯಾನ್ ಇದ್ದಿರ್ತದೆ. ರೆಗ್ಯುಲರ್ ವರ್ಕ್ಗಿಂತಲೂ ಡಿಫ್ರೆಂಟಾಗಿ ಏನಾದರೂ ಮಾಡುವಂಥ ಕೆಲಸಗಳಿದ್ದು ಆದರೆ ನಾನು ಅಲ್ಲಿ ಭಾಳ ಫೋಕಸ್ಡ್ ಆಗಿರ್ತೇನೆ. ಅದನ್ನು ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ಕೆಲಸವನ್ನು ಮಾಡ್ತೇನೆ ನಾನು. ಅಂಥ ಕೆಲಸ ಮಾಡಿದ್ದಕ್ಕೆ ಏನಾಗ್ತದಂದರೆ, ಯಾರೂ ಮಾಡಿದ್ಲು ಏನೂ ಮಾಡಿದ, ಅದು ಶೌಚಾಲಯ ಹೇಳಿದ್ರಲ್ಲ, ಇಡೀ ದೇಶದಲ್ಲೇ ನಾವೇ ಫಸ್ಟ್ ಆ ಥರ ಮಾಡಿದ್ದು. ನಮ್ಮನ್ನು ನೋಡಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಆ ಥರ ಅದು ಒಂದೊಂದು ಮಿಷನ್ ಮಾಡಿದಾಗ ಒಂದೇ ದಿವಸ ಶೌಚಾಲಯ ಮಾಡೋಣ ಅಂತೇಳಿ ಭಾಳಷ್ಟು ಕಡೆ ಅದು. ನಮ್ಮ ಸಿ ಅವರು ಖುಷಿಪಟ್ಟರು, ನಮ್ಮ RDPR ಮಿನಿಸ್ಟರ್ ಸಾಹೇಬ್ರು ಇದ್ರು ಅವಾಗ, HK ಪಾಟೀಲ್ ಸಾಹೇಬರು, ಅವರು ಖುಷಿಪಟ್ಟರು. ಅಂದರೆ ಬೇರೆ ಡಿಫ್ರೆಂಟ್ ಕೆಲಸಗಳಿದ್ದು ಅಂದರೆ ನನಗೆ ಖುಷಿ ಕೊಡ್ತದೆ. ಅಂಥ ಕೆಲಸಗಳಿಗೆ ನಾನು ಫೋಕಸ್ಡ್ ಆಗಿರ್ತೇನೆ. ಈ ಸರ್ಕಾರದ ಕೆಲಸದ ಜೊತೆಗೆ ನಿಮ್ಮ ಒಂದು ಹವ್ಯಾಸ ಬರವಣಿಗೆ. ಯಾಕೆ ಬರವಣಿಗೆ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ? ಬರವಣಿಗೆ ಮೇಲೆ ಪ್ರೀತಿ ಅಂದರೆ ನನಗೆ ಡಿಫ್ರೆಂಟ್ ಆದಂಥವು ಏನಾದರೂ ಬುಕ್ಸ್ ಬರೀಬೇಕನ್ನಿಸ್ತಂದರೆ ಮಾತ್ರ ಬರಿತೀನಿ. ಮಾರ್ಕೆಟ್ ಒಳಗೆ ಇರುವಂಥ ಬುಕ್ಸ್ ಮೇಲೆ ನಾನು ಫೋಕಸ್ಡ್ ಆಗಿ ಬರೆಯೋದಿಲ್ಲ. ಆಮೇಲೆ ಆ ಬುಕ್ದಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಚೇಂಜ್ ಆಗಬೇಕು. ಈಗ ನಾನು ಮೊದಲು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಬುಕ್ಸ್ ಬರಿತಾ ಇದ್ದೇನಲ್ಲ, ಅವಾಗ ಏನಾಯಿತು, ಭಾಳಷ್ಟು ಸ್ಟೂಡೆಂಟ್ಸು ಬೇರೆ ಬೇರೆ ಇಲಾಖೆಯಲ್ಲಿ ಸೆಲೆಕ್ಷನ್ ಆದರು. ಬುಕ್ಸ್ ಓದಿ ಒಂದು ಬುಕ್ಸು PDO ಅನ್ನುವಂಥ ಬುಕ್ಸ್ 30,000 ಕಾಪೀಸ್ ಹೋಯ್ತು, 30,000. ಅದನ್ನು ಯಾಕೆ ಬರೆದ್ನಿ ಅಂದರೆ ಕಾರಣ ಇದೆ. ಅದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ನೇಮಕಕ್ಕೆ ಸಂಬಂಧಪಟ್ಟಂಥ ಪುಸ್ತಕ. ಅದನ್ನು ಸರಳ ಭಾಷೆಯಲ್ಲಿ ಬರೆಯೋದು ಭಾಳಷ್ಟು ಕಷ್ಟ. ನಾನು PDO ಇದ್ದದ್ರಿಂದ ನನಗೆ ಪ್ರಾಕ್ಟಿಕಲಿ ಪ್ರಾಬ್ಲಮ್ಸ್ ಏನದಾವ ಅದನ್ನು ನೋಡಿ ಆ ಬುಕ್ಸ್ ಬರೆದೆ ನಾನು. ಅಂದರೆ ಅದು ಆ್ಯಕ್ಚುಲಿ ಅಡ್ವೊಕೇಟ್ ಲ್ಯಾಂಗ್ವೇಜಲ್ಲಿ ಇರ್ತದೆ ಅದು ಆ್ಯಕ್ಟ್ ಅನ್ನೋದು. ಅದನ್ನು ಸರಳ ರೂಪಕ್ಕೆ ತೊಗೊಂಬಂದು ಬರೆಯೋಣ ಅಂಥೇಳಿ ಬರೆದೆ. ಅದು ಸಕ್ಸಸ್ ಆಯಿತು. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲಿ ಕೋಚಿಂಗ ಬೇಡ ಹಾಗೆ PDO ಆ ಬುಕ್ಸ್ ಓದಿ ಭಾಳಷ್ಟು ಸ್ಟೂಡೆಂಟ್ಸು PDO ಅಧಿಕಾರಿಗಳಾದರು. ಅದೊಂದು ಖುಷಿ ನನಗೆ. ಈಗ ಬಲ ಇಲ್ಲದವ್ರಿಗೆ ಒಂದು ಬಲ ಆಗೋಣ ಅಂತ. ಬಲ ಅಂದರೆ ನಾನು ಆಗೋದು ಬೇಡ, ಆ ಬುಕ್ ಆಗಲಿ ಅಂತ. ಕೋಚಿಂಗ್ ಮಾಡಲ್ದವರು ಆ ಬುಕ್ ಓದಿ ಪಾಸಾದರು. ಇಲ್ಲಾಂದರೆ ಕಂಪಲ್ಸರಿ ಕೋಚಿಂಗ್ ಬೇಕಾಗ್ತದೆ. ಒಂದು ಆ್ಯಕ್ಟನ್ನು ತಿಳ್ಕೊಬೇಕಾದ್ರೆ ಅಡ್ವೊಕೇಟ್ ಲ್ಯಾಂಗ್ವೇಜಲ್ಲಿ ಇರ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ ಅಲ್ಲ. ಅದನ್ನು ಈಸಿಯಾಗಿ ನಾನು ಬುಕ್ ರೂಪದಲ್ಲಿ ಕೊಟ್ಟೆ. ಮೊದಲ ಪ್ರಯತ್ನದಲ್ಲೇ ಸೂಪರ್ ಹಿಟ್, ಸಿನಿಮಾ ಭಾಷೆಯಲ್ಲಿ ಹೇಳಬೇಕಂದ್ರೆ ಹ್ಯೂಜ್ ಸಕ್ಸಸ್ ಗಳಿಸ್ಕೊತೀರಿ ತಮ್ಮ ಮೊದಲು ಬರೆದಂತಹ ಬುಕ್ನಲ್ಲೇ. ಅಂದರೆ ನೀವು ಹೇಳಿದ್ರಿ ಸಾಕಷ್ಟು ಜನ ಅದನ್ನು ಓದಿ PDO ಆಫೀಸರ್ಗಳು ಇವತ್ತು ಆಗಿದ್ದಾರೆ ಅಂತ. ಫೋನ್ ಮಾಡ್ತಾರಾ ಸರ್, ಮಾತಾಡ್ತಾರೆ? 100%. ಈಗ ನಾನು ಇಲ್ಲಿಂದ ಅಲ್ಲಿ ಹೋಗಿದ್ದೆ, ಒಂದು ಮೆಸೇಜ್ ಬಂತು, ಸರ್ ನಾನು ನಿಮ್ಮ ಬುಕ್ ತೊಗೊಂಡಿದ್ದೀನಿ, ಭಾಳ ಚೆನ್ನಾಗಿದೆ ಅಂತ. ಜಸ್ಟು ಅಂದರೆ ಈ ಥರ ಭಾಳಷ್ಟು ಫೋನ್ ಮಾಡ್ತಾರೆ. ಭಾಳಷ್ಟು ನನ್ನ ಯೂಟ್ಯೂಬ್ ಚಾನಲ್, ಅಂದರೆ ನಂದು ಯೂಟ್ಯೂಬ್ ನಂದಂತಲ್ಲ, ನಾನು ಜಸ್ಟ್ ಕ್ಲಾಸ್ ಹೇಳುವಾಗ ಭಾಳಷ್ಟು ಕಮೆಂಟ್ಸ್ ಬರ್ತಿರ್ತವೆ, ಸರ್ ನೀವು ಮಾಡಿ, ಕ್ಲಾಸ್ ಮಾಡಿ. ಭಾಳಷ್ಟು ಹುಡುಗರು ಮನೆಗೆ ಬರ್ತಿರ್ತಾರೆ. ಅಂದರೆ ಏನೋ ಒಂದು ವಿಭಿನ್ನವಾಗಿ ಹೇಳ್ತೀವಿ ಅಂತ, ಪ್ರಾಕ್ಟಿಕಲಾಗಿ ಹೇಳ್ತೇನೆ ನಾನು. ಸುಮ್ಮನೆ ಓದಂದರೆ ಅಷ್ಟು ಓದು ಇಷ್ಟು ಓದು. ಯಾರೋ ಕೇಳ್ರಿ ನೀವು KS ಆಗಿರಿ ಅಂದರೆ ಎಷ್ಟು ಓದಿರಿ ಅಂದರೆ ಒಂದು ಚೀಲ ಬುಕ್ಕ ಹೇಳ್ತಾರೆ, ಅಷ್ಟು ಓದಿರಲ್ಲ. ನಾವೆಂಕ ಅಷ್ಟು ಓದಿಲ್ಲ. ಸರ್, ಇದು ಮೊದಲ ಬುಕ್ನ ಕಥೆ ಆಯಿತು. ಇಲ್ಲಿವರೆಗೂ ಎಷ್ಟು ಬುಕ್ಗಳನ್ನು ನೀವು ಬರೆದಿದ್ದೀರಿ? ಇಲ್ಲಿವರೆಗೂ ನಾನು 7 ಬುಕ್ಸ್ ಬರೆದಿದ್ದೀನಿ. ಓಕೆ. ಅದ್ರ ಜೊತೆಗೆ ಮೊದಲ ಬುಕ್ನ ಸಕ್ಸಸ್ಸು ನಿಮ್ಮನ್ನು ಯಾವ ಬುಕ್ಕನ್ನು ಬರಿಬೇಕು ಅಂತ ಪ್ರೇರೇಪಣೆ ಕೊಡ್ತು? ನಾನು ಫಸ್ಟ್ ಬುಕ್ ಬರೆದಿದ್ದು ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ, ಫೈನಲ್ ಇಯರಿಗೆ ಸಂಬಂಧಪಟ್ಟಂಥ ಪುಸ್ತಕ ಆಧುನಿಕ ಭಾರತದ ಇತಿಹಾಸ ಅಂತೇಳಿ. ಅದೇ ಎಕ್ಸಾಮ್ ನಾನು ಬರೆದೆ. ಒಂದು 2,000 ಜನ ಅದನ್ನು ಬುಕ್ ಓದಿನೂ ಎಕ್ಸಾಮ್ ಬರೆದ್ರು ಡಿಗ್ರಿಗೆ. ಡಿಗ್ರಿಲಿ ಓದ್ತಾ ಇರಬೇಕಾದ್ರೆ ಬುಕ್ ಬರೆದಿದ್ದೀರಿ? ಅಂದರೆ ನೀವು ಯಾವ ಎಕ್ಸಾಮ್ ಬರೀಬೇಕು ಅದ್ರ ಅದೇ ಬರ್ತಿದ್ದೆ. ಸೂಪರ್ ಸರ್. ಅಂದರೆ ನನಗೇನು ಅನ್ನಿಸ್ತು, ಡಿಗ್ರಿಯಲ್ಲಿದ್ದಾಗ ಏನಿದು ಬರೀ ಪರ್ಸೆಂಟೇಜು. ನಾನು ಡಿಗ್ರಿ BA ಫಸ್ಟ್ ಪಾಸ್ ಅದೇ, BA ಸೆಕೆಂಡ್ ಪಾಸ್ ಅದೇ, ಎಕ್ಸ್ಟರ್ನಲ್ ಇದ್ನಲ್ಲ. BA ಫೈನಲ್ ಇಯರ್ ಇದ್ದಾಗ ಇದಕ್ಕೆ ಒಂದು ಬುಕ್ ಬರೀನೋ ಅಂತೇಳಿ ಬರೆದೆ. ಸಕ್ಸಸ್ ಆಯ್ತು ಅದು. ಅಂದರೆ ನೀವು ಯಾವ ಥರ ಭಾಷೆನ ಉಪಯೋಗಿಸ್ತೀರಾ? ಅಂದರೆ ನೀವಾಗಲೇ ಹೇಳಿದ್ರಿ ಒಂದು ಆಲ್ಮೋಸ್ಟ್ ಭಾಷೆ ನಾರ್ಮಲ್ ಲ್ಯಾಂಗ್ವೇಜ್ ಇದ್ದಿರ್ತದೆ, ಅರ್ಥ ಆಗಬೇಕು. ಅಲ್ಟಿಮೇಟ್ ಏನಂದರೆ ಸಾಹಿತ್ಯಕ್ಕೆ ಬೇರೆ ಬೇರೆ ಆದಂಥ ಪ್ರಕಾರಗಳು ಅದಾವೆ. ಕೆಲವೊಬ್ಬರು ಸಾಹಿತ್ಯ ಏನಂದರೆ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೆ ಅದು ಸಾಹಿತ್ಯ ಚೆನ್ನಾಗಿ ಅಂತಾರೆ.
ಒಳ್ಳೆ ವರ್ಡಿಂಗ್ಸ್ ಯೂಸ್ ಮಾಡಿ ಅಂತ. ನಮ್ದು ಭಾಷೆ ಹೆಂಗಂದ್ರೆ ಕಾಮನ್ ಪೀಪಲ್ಗೂ ಅರ್ಥ ಆಗ್ಬೇಕು, ಆಡು ಭಾಷೆ. ಅದರಿಂದ ಅಲ್ಟಿಮೇಟ್ ಏನಂದರೆ ಅವ್ನಿಗೆ ಏನಾದರೂ ಬೆನಿಫಿಟ್ ಆಗಿರ್ಬೇಕು ಬುಕ್ಸ್ ಓದೋದ್ರಿಂದ. ಈಗ ಬಿದ್ದು ಗೆದ್ದವರು 200 ರೂಪಾಯಿ ರೇಟ್ ಇದೆ ಅಂದರೆ 200 ರೂಪಾಯಿ ಕೊಟ್ಟು ಬುಕ್ ಓದ್ತಾನಂದ್ರೆ ಅಟ್ಲೀಸ್ಟ್ ಅವನಿಗೆ ಒಂದು 200 ರೂಪಾಯಿ ಓದಿದ್ದಕ್ಕೆ ಒಂದು ಏನೋ ಚೇಂಜ್ ಪರಿವರ್ತನೆ ಆಗಬೇಕು ಅವನಿಗೆ. ಒಂದು ಬುಕ್ಕನ್ನ ಬರೆಯೋದು ಅಷ್ಟು ಸುಲಭ ಅಲ್ಲ, ಅದ್ರ ಜೊತೆಗೆ ಆ ಬುಕ್ಕನ್ನು ಯಾರು ಕೊಂಡ್ಕೊತಾನಲ್ಲ ಅವನು ಸ್ಟಾರ್ಟಿಂಗ್ ಪೇಜ್ನಿಂದ ಎಂಡಿಂಗ್ ಪೇಜ್ನವರೆಗೂ ಅವನನ್ನು ಅಲ್ಲಿ ಹಿಡಿದು ಕೂರಿಸೋದು ಕೂಡ ಅಷ್ಟು ಸುಲಭ ಅಲ್ಲ. ಆ ನಿಟ್ಟಿನಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ತಯಾರಿ? ಹೌದು, ಅದು ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ. ನಾನು PDO ಬುಕ್ ಬರೆದಾಗ 100 ಮಾರ್ಕ್ಸ್ ಇರ್ತಿತ್ತು ಆ ಬುಕ್ಕದಲ್ಲಿ, ಒಂದು ಸಪ್ರೇಟ್ ಪೇಪರ್ ಇರ್ತಿತ್ತು. ನಾನು ಫಸ್ಟ್ಗೆ ಬುಕ್ ಬರೆದಾಗ ಸರ್ ಏನು ಇಷ್ಟು ಚಿಕ್ಕದು ಬರೆದಿರಲಿಲ್ಲ ಅವರು. ಟು ಬಿ ಫ್ರ್ಯಾಂಕ್ ಒಂದು 400 ಪೇಜಸ್ ಇತ್ತು. ಅಷ್ಟೇ ಸಾಕ್ರಪ್ಪ, ಅಷ್ಟೇ ಓದ್ರಿ ಅಂದರೆ ಕೇಳಕ್ಕೆ ರೆಡಿ ಇಲ್ಲ ಹುಡುಗರು, ಇನ್ನೂ ಕೊಡಿ ಅಂತ. ಪಬ್ಲಿಷರು ಅಂದರು ಸರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಸರ್, ಇದು ಹೋಗಲಿ ಅಂಥೇಳಿ ಅದು ಇದು ತುರುಕಿಬಿಟ್ಟು ಆಮೇಲೆ ಪೇಜ್ ಜಾಸ್ತಿ ಮಾಡಿದೆವು. ಜಾಸ್ತಿ ಮಾಡಿದ ನಂತರ ಸೇಲ್ಸ್ ಇನ್ನೂ ಜಾಸ್ತಿ ಆಯಿತು. ನಾನೇನಂದರೆ ಫಸ್ಟ್ ಆಫ್ ಆಲ್ ನನಗೆ ಕಮರ್ಷಿಯಲ್ ಇಂಟ್ರೆಸ್ಟ್ ಇಲ್ಲ, ದೇವ್ರು ಎಲ್ಲನೂ ಕೊಟ್ಟಿದ್ದಾನೆ. ಓಕೆ, ನನಗೇನು ಇದರಿಂದ ದುಡ್ಡು ಅದು ಇದು ಅಂತ ಇಂಟ್ರೆಸ್ಟ್ ಇರಲ್ಲ. ಆವಾಗ ಅಂದೆ ನಾನು, ಎಕ್ಸಾಮ್ ಮುಗಿತ್ತು, 96 ಕ್ವಶನ್ಸ್ ಬಂದು 96 ಕ್ವಶನ್ಸ್, 100ಕ್ಕೆ 96 ಕ್ವಶನ್ಸ್ ಬಂದು. ಯಾವ್ದು ನಂದು ಫಸ್ಟ್ ಎಡಿಷನ್ ಇತ್ತಲ್ಲ ಆ ಎಡಿಷನ್ದಾಗೇನೋ ಕ್ವಶನ್ಸ್ ಬಂದಾವೆ. ಆಮೇಲೆ ಏನೇನು ತುರುಕಿವಲ್ಲ ಬೇಡದ್ದು ಅದ್ರೊಳಗಿನ ಕ್ವಶನ್ಸ್ ಬಂದಿಲ್ಲ. ಈಗ 845 ಪೇಜ್ ಆಗಿದೆ ಅದು ಬುಕ್, 845 ಪೇಜಸ್. ಅಂದರೆ ನಾನು ಬುಕ್ಸೇ ಹಾಗೆ, ನಾನು ಭಾಳ ಚಿಕ್ಕದಾಗಿ ಕೊಟ್ಟಿರ್ತೀನಿ ಬುಕ್ಸ್. ಆಮೇಲೆ ಭಾಳ ಕೊರೆಯೋಕ್ಕೆ ಹೋಗಲ್ಲ, ಎಷ್ಟು ಓದಬೇಕು ಅಷ್ಟೇ ಓದಬೇಕು, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ. ಅಂದರೆ ಅಲ್ಟಿಮೇಟಾಗಿ ನಮಗೆ ಜ್ಞಾನಕ್ಕಿಂತಲೂ ಹೊಟ್ಟೆ ಹಸುವನ್ನು ನೀಗಿಸ್ಬೇಕು ಫಸ್ಟ್. ನಾನು ಅಂತಾನೆ ಭಾಳಷ್ಟು ಹುಡುಗರಿಗೆ ಅದನ್ನೇ ಸಜೆಷನ್ ಮಾಡ್ತಿರ್ತೇನೆ, ನೀವು ಅನ್ನಕ್ಕಾಗಿ ಓದಿ. ಈಗ ಆಮೇಲೆ ಇರ್ತದೆ ನೀವೊಂದು ಜಾಬ್ ತೊಗೊಂಡು, ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡೀನಿ ಸಾಹಿತ್ಯಿಕವಾಗಿ ಓದೋದು. ಇತ್ತೀಚೆಗೆ ಅಂದರೆ ಒಂದು ಈ ಬುಕ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಒಂದು 8 ಮಂತ್ಸ್ ಆಯಿತು. ಅಲ್ಲಿವರೆಗೂ ನಾನು ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ, ಅಂದರೆ ಅದರಿಂದ ಏನಾದರೂ ಯೂಸ್ ಆಗಬೇಕು ಹುಡುಗರಿಗೆ. ಅನ್ನಕ್ಕಾಗಿ ಓದಿ ಅಂತ ಹೇಳೋದು ನಾನು. ನಾವೀಗ ಅನ್ನಕ್ಕಾಗಿ ಬರಿತಾ ಇಲ್ಲ, ಆನಂದಕ್ಕಾಗಿ ಬರಿತಾ ಇದ್ದೀವಿ. ಆದರೆ ಅನ್ನಕ್ಕಾಗಿ ಓದಿ, ಸುಮ್ಮನೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಓದಿ. ಈಗ ಹಿಸ್ಟ್ರಿ ಭಾಳ ನನಗೆ ಖುಷಿ ಕೊಡ್ತದ ಅಂಥೇಳಿ ಹಿಸ್ಟ್ರಿನೇ ಜಾಸ್ತಿ ಓದಬೇಡಿ, ಕ್ವಶನ್ಸ್ ಕಡಿಮೆ ಬರ್ತಾವೆ. ಎಲ್ಲಿ ಕ್ವಶನ್ಸ್ ಬರ್ತಾವಲ್ಲ ಅಲ್ಲಿ ಓದಿ. ಜ್ಞಾನ ಆಮೇಲೆ ಇರ್ತದೆ, ಜ್ಞಾನ ಸಂಪಾದಿಸೋದು ಅದು ಇದು ಅಂಥೇಳಿ. ಎಕ್ಸಾಮ್ ಸಲುವಾಗಿ ಓದಿ ಅಂಥೇಳಿ ನಾನು ಭಾಳಷ್ಟು ಅದೇ ಕಾನ್ಸೆಪ್ಟ್ ಇಟ್ಕೊಂಡೆ ಬುಕ್ಸ್ ಬರ್ದೇನೆ, ಅದಕ್ಕೆ ಕ್ಲಿಕ್ ಆಗಿದೆ. ಪುಸ್ತಕದಿಂದ ಪುಸ್ತಕಕ್ಕೆ ಎಷ್ಟು ಮೆಚ್ಯೂರ್ ಆಗ್ತಾ ಬರ್ತಾ ಇದ್ದಾರೆ, ಅದ್ರ ಜೊತೆಗೆ ನೀವು ಆಯ್ಕೆ ಮಾಡಿಕೊಳ್ಳುವಂಥ ವಿಷಯಗಳು ಯಾವುದ್ರ ಮೇಲೆ ಜಾಸ್ತಿ ಕೇಂದ್ರೀಕೃತವಾಗಿರುತ್ತೆ? ಈ ಪುಸ್ತಕದಿಂದ ಪುಸ್ತಕಕ್ಕೆ ಮೆಚ್ಯೂರಿಟಿ ಅಂದರೆ ಆ್ಯಕ್ಚುಲಿ ಬರ್ತಾ ಈಗಿನ ಸಂದರ್ಭದಲ್ಲಿ ಒಮ್ಮೆನು ಅನಿಸ್ತದೆ ಡೀಪಾಗಿ ಬರಿಬೇಕಂತ ಅನಿಸ್ತದೆ. ಈ ಬುಕ್ ಹಾಗೆ ವಿಚಾರ ಮಾಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೊಂದು 400 ಪೇಜಸ್ ಆಯಿತು, ಭಾಳ ದಪ್ಪ ಆಯ್ತಪ್ಪ ಬುಕ್ಕು. ಮತ್ತು ಅದರೊಳಗೆ ಕಟ್ ಶಾರ್ಟ್ ಮಾಡೋಕ್ಕೆ ಹೋದೆ. ಮತ್ತೇನಿಸ್ತು, ಎಷ್ಟು ಬೇಕೋ ಅಷ್ಟೇ ಕೊಡೋಣ ಅಂತ. ಈ ಬಿದ್ದು ಗೆದ್ದವರು ಆದ್ರೂ ಎಲ್ಲಿ ಸೋತಾಗ ಹೋಪ್ಸ್ ಕಳ್ಕೊಬಾರ್ದು ಅನ್ನೋ ಸಲುವಾಗಿ ಬರೆದದ್ದು. ಎಲ್ಲಿ ಸೋತ ನಂತರ ಗೆಲ್ಲಬೇಕಾದ್ರೆ ಏನು ಮಾಡಿದರು ಬೇರೆ ಬೇರೆ ಸಾಧಕರು, 41 ಜನ ಸಾಧಕರಾದರೆ ಏನು ಮಾಡಿದರು, ಹೆಂಗೆ ಗೆದ್ದರು, ನೀವು ಗೆಲ್ಲಬೇಕಾಗಿತ್ತಂದ್ರೆ ಇದ್ರೊಳಗಿನ ಏನು ವಿಚಾರಗಳನ್ನು ಇಟ್ಕೋಬೇಕು, ಇಷ್ಟ ಬರ್ತಿದ್ದೀನಿ. ಈ ಹಿಂದಿನ ಪುಸ್ತಕಗಳಿಗಿಂತ ಬಿದ್ದು ಗೆದ್ದವರು ಪುಸ್ತಕ ಬಹಳ ಡಿಫ್ರೆಂಟ್ ಆಗಿ ಹಿಂದಿನ ಪುಸ್ತಕಗಳನ್ನು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಬ್ ರಿಲೇಟೆಡ್ ಆಗೋ ಈ ಕೆಲಸವನ್ನ ತೆಗೆದುಕೊಳ್ಬೇಕು ಅಂತ ಇರುವಂತಹ ವರ್ಗಕ್ಕೆ ಮಾತ್ರ ಅದು ಸೀಮಿತ ಆಗ್ತಾ ಇತ್ತು. ಇದು ಬಿದ್ದು ಗೆದ್ದವರು ಪುಸ್ತಕ ಎಲ್ಲ ವರ್ಗಕ್ಕೂ ಸೀಮಿತ ಆಗುವ ನಿಟ್ಟಿನಲ್ಲಿ ಈ ಪುಸ್ತಕ ಬಂದಿದೆ ಅಂತ. ಈ ಬಿದ್ದು ಗೆದ್ದವರು ಬರಿಬೇಕು ಅಂತ ಯೋಚನೆ ಬಂದಿದ್ದ ಹೇಗೆ, ಸ್ಟಾರ್ಟ್ ಹೆಂಗಾಯ್ತು? ಇದು ಆ್ಯಕ್ಚುಲಿ ಬೆಳಗಾಂದಲ್ಲಿ ಅಧಿವೇಶನ ಇತ್ತು, ಲಾಸ್ಟ್ಗೆ ಚಳಿಗಾಲದ ಅಧಿವೇಶನ ಬೆಳಗಾಂದಲ್ಲಿ. ಆವಾಗ ನಾನು ಡ್ಯೂಟಿ ಮೇಲೆ ಹೋಗಿದ್ದೆ. ಆ್ಯಕ್ಚುಲಿ ಬೆಳಗಾಂ ಅಂದರೆ ನಂದು ಕರ್ಮಭೂಮಿ, ಜನ್ಮಭೂಮಿನೂ ಹೌದು. ಆದರೆ ಭಾಳಷ್ಟು ವರ್ಷ ಅಲ್ಲೇ ಸರ್ವಿಸ್ ಮಾಡಿದ್ದೀನಿ ನಾನು. ಆವಾಗ ಒಬ್ಬರು ರಿಪೋರ್ಟರ್ಸ್ ಅವ್ರು ಏನು ಮಾಡಿದರು, ಜಸ್ಟ್ ಹಾಗೆ ಟೀ ಕುಡಿಯುವಾಗ, ನಿನ್ನ ಬುಕ್ ಬರಿತಾ ಇದ್ದೆ ಒಳ್ಳೆ ಯಾಕೆ ಬಿಟ್ಟಿಯಾ ಹಾಗೆ ಹೇಗೆ ಅಂತ ಸ್ಟಾರ್ಟ್ ಮಾಡಿದ್ರು. ಈಗೆಲ್ಲ ಮುಗೀತಲ್ಲ ಸರ್, ಈಗ ನನಗೂ ಟೈಮ್ ಇಲ್ಲ, ಅದಕ್ಕೆ ಬರೀ ನೀನು, ಯಾಕಂದರೆ ಒಳ್ಳೆಯ ಬರವಣಿಗೆ ಇದೆ ಅಂತೇಳಿ ನನಗನ್ನಿಸ್ತು. ಒಬ್ಬೊಬ್ಬರು ರಿಪೋರ್ಟರ್ಸ್ಗಳನ್ನು
ನನ್ನ ಬುಕ್ ಬರವಣಿಗೆ ಇಂಪ್ರೆಸ್ ಮಾಡ್ತಾ ಇದೆ, ಭಾಳಷ್ಟು ಜನರಿಗೆ ಮಾಡಿದೆ. ಯಾಕೆ ಬರೀಬಾರ್ದು ಅಂತ ಅಲ್ಲೇ ಕೂತಲ್ಲೇ ಟೇಬಲ್ ಮೇಲೆ ಕೂತಾಗೆ ಒಂದು ಬರೀನು ಸರ್ ಅಂತಂದೆ. ಒಂದು ಲೈಫ್ ಒಳಗೆ ಸೋತು ಗೆದ್ದವ್ರ ಬಗ್ಗೆ ಬರೀನು ಅಂತ. ಅವಾಗ ಜಸ್ಟ್ ಒಂದು ಥಾಟ್ ಬಂತದು, ಸೋತು ಗೆದ್ದವ್ರ ಬಗ್ಗೆ ಬರೀನು ಅಂಥೇಳಿ ವಿಚಾರ ಮಾಡಿ ಬರೀನು ಸರ್ ಅಂತ ವಿಚಾರ ಮಾಡಿದೆ. ಅಷ್ಟು ಎದ್ದೆ. ಆಮೇಲೆ ಬಿಡಲಿಲ್ಲ ನನಗೆ. ನಾನು ಆ್ಯಕ್ಚುಲಿ ಬುಕ್ ತಲೆ ಒಳಗೆ ತೊಗೊಳಲ್ಲ, ತೊಗೊಂಡು ಅಂದರೆ ಅದ್ರ ಬಗ್ಗೆನೇ ಎದ್ದಿರ್ತಾನೆ ನಾನು ಯಾವಾಗೂ. ಅವತ್ತು ನೈಟ್ ಕೂತು ಏನು ಟೈಟಲ್ ಮಾಡು, ರೂಮ್ದಲ್ಲಿ ಒಬ್ಬನೇ ಇದ್ದೆ, ಏನು ಟೈಟಲ್ ಮಾಡು ಅಂತೇಳಿ ರಾತ್ರಿ 10, 12, 1 ಗಂಟೆ ತನಕ ಕೂತು ಟೈಟಲ್ ಫಿಕ್ಸ್ ಮಾಡಿದೆ. ಬಿದ್ದು ಗೆದ್ದವರು ಅಂತ ಚೆನ್ನಾಗಿ ಬರ್ತದೆ ಅಂತ. ಸೋತಾಗ ಪುಟ ತಿರುವಿ, ಸೋಲು ಒಪ್ಕೋಬೇಡ್ರಿ, ಇಂಥವ್ರ ಮೇಲೇ ಬರೀನು ಅಂತೇಳಿ ಫಸ್ಟ್ಗೆ ಟೈಟಲ್ ಫಿಕ್ಸ್ ಮಾಡಿದೆ. ಅಂದರೆ ಸಿಡಿಲಿನಲ್ಲಿ ಅರಳಿದ ಹೂಗಳು ಅಂತ. ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ಬೇಕು, ಇನ್ನೇನು ಲೈಫ ಮುಗಿದು ಹೋಗೈತೆ ಅಂದಿರ್ಬೇಕು. ಅವಾಗ ಬಾನ್ಸ್ ಬೇಕಾಗಿ ಗೆದ್ದು ಬಂದವರು ಅಂಥವ್ರನ್ನ ತೊಗೊಂಡು ಅಂಥೇಳಿ ಹುಡುಕಿದೆ. ಫಸ್ಟಿಗೆ ಶಾರ್ಟ್ ಲಿಸ್ಟ್ ಮಾಡಿದೆ, ಒಂದು 100 ಜನರದ್ದಾಗೆ ಶಾರ್ಟ್ ಲಿಸ್ಟ್ ಮಾಡಿದೆ. ಆಮೇಲೆ ಅದರೊಳಗೆ ಮತ್ತು ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಏನಿಸ್ತು, ಕೆಲವೊಬ್ಬರನ್ನ ಡ್ರಾಪ್ಔಟ್ ಮಾಡಿ ಒಂದು 41 ಜನರದ್ದು ಒಂದು ಪ್ಲ್ಯಾನ್ ಮಾಡಿದೆ. 40 ಮಾಡಿದ್ದೆ, ಇನ್ನೊಬ್ಬರದ್ದು 40, ಫಸ್ಟಿಗೆ 30 ಪ್ಲ್ಯಾನ್ ಮಾಡಿದ್ದೆ. 40 ಜನರದ್ದು ಬರೀನು ಅಂತ ಅನಿಸ್ತು. ಒಬ್ರದ್ದು ಏನಾಯ್ತು ಅಂದರೆ ಅವ್ರದ್ದು ಬಿಡಲೇಬಾರ್ದು ಅಂತ ಹೇಳಿ ಮನಸ್ಸೊಳಗೆ ಬಂತು. ಎಲ್ಲ ಆದ ನಂತರ ಅವ್ರದ್ದೊಂದು ತೊಗೊಂಡು 41 ಜನರದ್ದು ಪ್ಲ್ಯಾನ್ ಮಾಡಿ ಒಂದು 6 ಮಂತ್ ಎಫರ್ಟ್ ಹಾಕಿ ಮಾಡಿದೆ. ಬಿದ್ದು ಗೆದ್ದವರು ಟೈಟಲ್ನ ಕೇಳ್ತಾ ಇದ್ದಂಗೆ ಈ ಸೋತಿರೋರು ಈ ವಿಚಾರವಾಗಿ ಬುಕ್ಕನ್ನು ಬರಿಬೋದು. ಅಂದರೆ ಜೀವನದಲ್ಲಿ ಪದೇ ಸೋಲನ್ನು ಅನುಭವಿಸಿ ಅವ್ರಿಗಾಗಿರುವ ಅನುಭವಗಳ ಮೇಲೆ ಒಂದಷ್ಟು ಬುಕ್ಕನ್ನು ಬರಿಬೋದು. ಆದರೆ ನೀವು ಜೀವನದಲ್ಲಿ ನಾನು ನಿಮ್ಮನ್ನು ಮಾತಾಡ್ಸಿದ ಮಟ್ಟಿಗೆ ನೀವು ಸೋತೇ ಇಲ್ಲ. 18ನೇ ವರ್ಷದಿಂದ ನೀವು ಸಕ್ಸಸ್ಫುಲ್ಲಾಗಿ ಇಲ್ಲಿವರೆಗೂ ನಿಮ್ಮ ಜೀವನನ ನಡೆಸ್ಕೊಳ್ತಾನೆ ಬರ್ತಿದ್ದೀರಾ. ಸೊ ನೀವು ಇಷ್ಟೊಂದು ಸಕ್ಸಸ್ಫುಲ್ ವ್ಯಕ್ತಿ ಆಗಿರಬೇಕಾದ್ರೆ ಈ ಸೋಲನ್ನು ಅನುಭವಿಸಿರೋರ ಬಗ್ಗೆ ತಿಳ್ಕೋಬೇಕು, ಅವರನ್ನು ಸಮಾಜಕ್ಕೆ ಒಂದಷ್ಟು ಇನ್ಸ್ಪಿರೇಷನ್ ಆಗಿ ಕೊಡಬೇಕು, ಅದ್ರ ಬಗ್ಗೆ ಬುಕ್ ಬರೀಬೇಕು ಅಂತ ನೀವು ಡಿಸೈಡ್ ಮಾಡಿದ್ದಕ್ಕೆ? ಆ್ಯಕ್ಚುಲಿ ಇದ್ರೊಳಗೂ ಸೋತವ್ರ ಬಗ್ಗೆ ಬರ್ದಿಲ್ಲ ನಾವು. ನೀವು ಹೇಳಿದ್ರಿ ನಾನು ಸೋತಿಲ್ಲ ನಿಜ, ಆದರೆ ಸೋಲುವಷ್ಟು ಕಷ್ಟಪಟ್ಟಿವಿ. ಇನ್ನೇನು ಸೋಲ್ತಾರಂದಾಗ ಗೆದ್ದು ಬಂದವರು ಬರ್ದದ್ದು ಬುಕ್ ಇದು. ಇದ್ರೊಳಗೆ ಇರೋ ಕಂಟೆಂಟ್ ಏನಂದರೆ, ಇನ್ನೇನು ಸೋಲ್ತಾರೋ, ಎಕ್ಸಾಂಪಲ್ ರವಿ ಬಸ್ರೂರು ಸರ್, ಇನ್ನೇನು ಮುಗದ ಹೋಯ್ತು ಲೈಫು, ಇನ್ನೇನು ಕಿಡ್ನಿ ಕುಡೋ ಲೆಕ್ಕದಾಗೋ, ಕಿಡ್ನಿ ಮಾರಾಟ ಮಾಡೋ ಲೆಕ್ಕದಾಗೋ ಹೋಗಿರ್ತಾರೆ ಅವರು. ಅಲ್ಲಿಂದ ಎದ್ದು ಬಂದು ಇಡೀ KGF ಅಂತ ದೊಡ್ಡ ಮೂವಿಗಳಿಗೆ ದೊಡ್ಡ ಸಂಗೀತ ನಿರ್ದೇಶಕರಾಗಿ ಬರ್ತಾರೆ. ಅಂದರೆ ಮುಗ್ದ ಹೋಯ್ತು ಅನ್ನುವಂಥ ಈ ವಿಚಾರ ಇಟ್ಟುಕೊಂಡು ಮೇಲೆ ಬಂದವ್ರ ಬಗ್ಗೆ ಬರ್ದಿದ್ದೀವಿ. ಇವ್ರಿಗೆ ಸೋತವ್ರ ಬಗ್ಗೆ ಅಂಕ ಬರ್ದಿಲ್ಲ. ಇನ್ನೊಂದಿದೆ ಗೆದ್ದು ಬಿದ್ದವರು ಅಂತೇಳಿ, ಅದರೊಳಗೆ ಬರಿತೇನೆ ನಾನು. ಗೆದ್ದು ಬಿದ್ದವರು ಅಂತ ರಿಟೈರ್ಡ್ ಆದ ನಂತರ ಬರೀನು ಅಂತಿದೆ, ಗೆದ್ದು ಬಿದ್ದವರು ಅಂಥೇಳಿ. ಅಂದರೆ 2 ಪ್ಲ್ಯಾನ್ ಮಾಡಿದ್ದೆ, ಬಿದ್ದು ಗೆದ್ದವರು, ಗೆದ್ದು ಬಿದ್ದವರು ಅಂತ. ಅಂದರೆ ಇದರಲ್ಲಿ ಇದು ಯಾಕೆ ಕಾನ್ಸೆಪ್ಟ್ ಹುಟ್ಟುತ್ತಂದರೆ, ಈಗಿನ ಯುವಕರು ಸಣ್ಣ ಸೋಲು, ಯಾವುದೋ ಒಂದು ಸಣ್ಣ ಎಕ್ಸಾಮ್ ಫೇಲ್ ಆದಂದರೆ, ಸರ್ ನನ್ನ ಎಕ್ಸಾಮ್, ಭಾಳಷ್ಟು ಹುಡುಗರು ಕಾಲ್ ಮಾಡ್ತಾರೆ ನನಗೆ, ಸರ್ ನನ್ನ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿಲ್ಲ, PSI ಆಗಲಿಲ್ಲ, KS ಆಗಲಿಲ್ಲ ಸರ್, ಮುಂದೆ ಹೆಂಗೆ ಜೀವನ ಅಂತ. ಅಂಥವ್ರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಬೇಕು ಅನ್ನಿಸಲ್ಲ. ಎಲ್ಲರಿಗೂ ಹೇಳೋಕ್ಕಾಗಂಗಿಲ್ಲ. ನಾನು ಎಲ್ಲರೂ ಫೋನ್ ಮಾಡಿದಾಗ ಅವ್ನು ಹಂಗೆ ಮಾಡಿದ್ದಾನೆ, ಇವ್ರು ಹಿಂಗೆ ಮಾಡಿದ್ದಾರೆ, ಅವ್ರು ಆ ಸಾಧನೆ ಮಾಡಿದರು ಅಂತ ಒಂದು ಬುಕ್ ರೂಪದಲ್ಲಿ ಇರಲಿ. ಇದನ್ನೊಂದು ತೊಗೊಂಡು ಹೋದ್ರಿ ಅಂದರೆ ಎಲ್ಲೋ ಕನೆಕ್ಟ್ ಆಗ್ತಾರೆ ಅವರು, ಅವ್ರ ಲೈಫ್ ಕನೆಕ್ಟ್ ಆಗ್ತದೆ. ಅದಕ್ಕೆ ನಾನು ಅವ್ರಿಗೆ ಸೋತವ್ರಿಗೆ ಹೇಳ್ತಿದ್ದೆ, ನಾನು ಎಕ್ಸಾಮ್ ಫೇಲ್ ಆದವ್ರಿಗೆ, ಫೇಲ್ ಆಯ್ತು ಅಂದ್ರೆ ಎಷ್ಟು ಡಿಪ್ರೆಷನ್ ಒಳಗೆ ಹೋಗಿಬಿಡ್ತಾರಂದ್ರೆ ಹುಡುಗರು, ಅದು ಆಗಬಾರ್ದು. ಸೋತ್ರನು ಸೋಲಲ್ಲ. ಓಕೆ, ಒಂದು ಹಂತಕ್ಕೆ ಬಂದಿರ್ತೀರಿ ನೀವು, ಏನೋ ಪ್ರಯತ್ನ ಪಟ್ಟಿರ್ತೀರಿ, ಮತ್ತು ಗೆಲ್ಲಬಹುದು. ಎಕ್ಸಾಂಪಲ್ ನಾನು ಅದಕ್ಕೆ ಇದರಲ್ಲಿ ಒಂದು ರೋಮನ್ ಸೈನಿ ಅಂತ ಒಂದು ಕ್ಯಾರೆಕ್ಟರ್ ತೊಗೊಂಬಂದಿನಿ. ಅನ್ಅಕಾಡೆಮಿ ಸಂಸ್ಥಾಪಕರು 22,000 ಕೋಟಿ ಅನ್ಅಕಾಡೆಮಿ ನೆಟ್ವರ್ಕ್ ಇದೆ. ಈಗ ಒಂದು ಯೂಟ್ಯೂಬ್ ಚಾನಲ್ದಿಂದ ಹುಟ್ಟಿದ್ದು ಅನ್ಅಕಾಡೆಮಿ. ಅವರು IAS ಅಧಿಕಾರಿಯಾಗಿರ್ತಾರೆ, 22 ವರ್ಷಕ್ಕೆ ರಿಜೈನ್ ಮಾಡ್ತಾರೆ. IAS ದೊಡ್ಡದಲ್ಲ, ಅದಕ್ಕಿಂತ ದೊಡ್ಡ ಲೋಕ ಇದೆ ಸಮಾಜಕ್ಕೆ. ನಾನು ಮಾಡಬೇಕಾದ ದೊಡ್ಡ ಲೋಕ ಇದೆ. IAS ಇತ್ತಂದ್ರೆ ಭಾಳ ಅಂದ್ರೆ ನಾವು ಒಂದು ಡಿಸ್ಟಿಕ್ಕಿಗೆ ಜಿಲ್ಲಾಧಿಕಾರಿಯಾಗಿ ಒಂದು ಡಿಸ್ಟಿಕನ್ನು ತಿದ್ದಬಹುದು. ನಾನು ಇಡೀ ಭಾರತ ದೇಶಕ್ಕೆ ಒಂದು ಮಾದರಿ ಆಗ್ಬೇಕಂತೇಳಿ ರಿಜೈನ್ ಮಾಡ್ತಾರೆ ಅವ್ರು. ಅಂಥವ್ರು ಎಕ್ಸಾಂಪಲ್ ಆಗ್ಬೇಕು ಇವ್ರಿಗೆ. ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸೋತವ್ರಿಗೆ ಅಥವಾ ಎಲ್ಲ ಅಟೆಂಪ್ಟ್ ಮುಗಿದವ್ರಿಗೆ ಅದೇ ಜೀವನ ಅಲ್ಲ, ಅದ್ರ ಬಿಟ್ಟು ಮತ್ತೆ ಏನೇನೋ ಅದಾವೆ. ಸಮಾಜ ದೊಡ್ಡದಿದೆ. ಯಾಕಂದರೆ ನಮ್ಮದು ವಸುದೈವ ಕುಟುಂಬ ಅಂತೇಳಿ, ವಿಶ್ವನ ಒಂದು ದೊಡ್ಡ ಕುಟುಂಬ ಅಂತೇಳಿ ಕನ್ಸಿಡರ್ ಮಾಡುವಾಗ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಂದು ದೊಡ್ಡದೇನಲ್ಲ, ಅದೊಂದು ಚಿಕ್ಕ ಇದನ್ನು ಅಂಥವ್ರದ್ದೆಲ್ಲ ಬರ್ದಿದ್ದೀನಿ ಇದರಲ್ಲಿ. ಓಕೆ,
ಈ ಥರ ತಗೊಂಡು ಸೋತಾಗ ಹೋಪ್ಸ್ ಕಳ್ಕೊಬಾರ್ದು ಅನ್ನೋ ಸಲುವಾಗಿ ಬರೆದಂಥ ಪುಸ್ತಕ. ಅದರಲ್ಲೂ ನಿಮ್ಮ ಸೆಲೆಕ್ಷನ್ ಇದೆಯಲ್ಲ ಸರ್, ಆ ಕ್ಯಾಟಗರಿ ರವಿ ಬಸ್ರವರು ಇದ್ದಾರೆ, KFC ಫೌಂಡರ್ ಇದ್ದಾರೆ, ಎಲನ್ ಮಸ್ಕ್ ಇದ್ದಾರೆ, ಅಂದರೆ ಬೇರೆ ಬೇರೆ ಕ್ಯಾಟಗರಿಯ ಸಾಧಕರನ್ನು ನೀವು ಟಚ್ ಮಾಡಿದ್ದೀರಾ. ಏನಕ್ಕೆ ಹಿಂಗೆ ಅನ್ನಿಸ್ತು ನಿಮಗೆ? ನಾನು ಫಸ್ಟಿಗೆ ಏನು ಮಾಡಿದ್ದೆ, ಕರ್ನಾಟಕದಲ್ಲಿ ಇದ್ದವ್ರನ್ನ ತೊಗೊಂಡು ಬರೀಣ ಅಂತಿತ್ತು ಫಸ್ಟಿಗೆ. ಆಮೇಲೆ ಯಾರು ಗೊತ್ತಿಲ್ಲದವರು ಅವ್ರನ್ನ ತೊಗೊಂಡು ಬರೀಣ ಅಂತಿತ್ತು ನನಗೆ. ಆಮೇಲೆ ಇದ್ರ ಮೇಲೆ ಹೋಗ್ತಾ ಹೋಗ್ತಾ ಏನಿಸ್ತು, ಇದಲ್ಲ ನನ್ನ ಬರವಣಿಗೆ, ಬರೇ ಒಂದು ಪ್ರದೇಶಕ್ಕೆ ಸೀಮಿತವಾಗೋದು, ಆಮೇಲೆ ಯಾರು ಗೊತ್ತಿಲ್ಲದವ್ರನ್ನ ಬರೆಯೋದು. ಅದಕ್ಕಿಂತ ಇಂಪಾರ್ಟೆಂಟು ಯಾರು ಹೆಚ್ಚು ಮೋಟಿವೇಟ್ ಮಾಡ್ತಾರಲ್ಲ ಯೂತ್ಸಿಗೆ. ಇದ್ರೊಳಗೆ ಭಾಳಷ್ಟು ಜನ ಯಾರಿಗೂ ಗೊತ್ತಿಲ್ಲದವ್ರಿಗೆ ತೊಗೊಂಡಿದ್ದೀವಿ, ಆಮೇಲೆ ಭಾಳಷ್ಟು ಜನ ಎಲ್ಲರಿಗೂ ಗೊತ್ತಿದ್ದವ್ರನ್ನ ತೊಗೊಂಡಿದ್ದೀನಿ. ಅಂದರೆ ಎಲ್ಲರಿಗೂ ಗೊತ್ತಿದ್ದವರು ಹೆಂಗೆ ಬಂದರು ಅದು ಎಲ್ಲ ಕಡೆ ಹೇಳಿಲ್ಲಲ್ಲ, ಅದನ್ನು ಹೇಳುವಂಥ ಪ್ರಯತ್ನ ಪಡೋಣ ಅಂಥೇಳಿ ಮಾಡಿದ್ದೀನಿ. ಆಮೇಲೆ ಎಲ್ಲ ಫೀಲ್ಡ್ದಿಂದನೂ ತೊಗೊಂಡು ಅಂಥೇಳಿ ತೊಗೊಂಡೆ. ಕೆಲವೊಬ್ಬರದ್ದು ಎಜುಕೇಷನ್ ಆಗಿರ್ಬೋದು, ಅಥವಾ ಸೈಂಟಿಸ್ಟ್ ಆಗಿರ್ಬೋದು, ಅಥವಾ ಸಾಹಿತ್ಯಿಕವಾಗಿ ಮುಂದೆ ಬಂದವ್ರದ್ದಾಗಿರ್ಬೋದು, ಫಿಲ್ಮ್ ಇಂಡಸ್ಟ್ರೀದಾಗ ಬಂದವ್ರದ್ದು ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳದ್ದು ತೊಗೊಂಡಿದ್ದೀನಿ. ಎಕ್ಸಾಂಪಲು, ನಾನು ರೆಡ್ ಬಸ್ ಅಂತ ಕೇರ ಬೆಂಗಳೂರಲ್ಲಿ ಹುಟ್ಟಿದ್ದವು, ಬೆಂಗಳೂರದು. ಅವ್ರ ಬಗ್ಗೆ ಯಾರೋ ಗೊತ್ತಿದೆ, ಆದರೆ ಬರ್ದಿಲ್ಲ. ರೆಡ್ ಬಸ್ ಅನ್ನೋದು ಗೊತ್ತಿದೆ ಅಷ್ಟೇ. ಓಕೆ, ಅದರದ್ದು ಫೌಂಡರು ಅವ್ರು ಏನು ಮಾಡ್ತಾರಂದರೆ, ಈ ಮೆಜೆಸ್ಟಿಕ್ದಲ್ಲಿ ದೀಪಾವಳಿಗೆ ಹೋಗಬೇಕಾಗಿರ್ತದೆ ಅವ್ರಿಗೆ, ಹೈದರಾಬಾದಿಗೆ. ಟೆಕ್ ಮಹೀಂದ್ರ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಹೋಗಬೇಕಾಗಿರ್ತದೆ. ಆ ಹೋಗಬೇಕಾದ ಸಂದರ್ಭದಲ್ಲಿ ಅವಾಗ ಬುಕ್ಕಿಂಗ್ ವ್ಯವಸ್ಥೆ ಏನಿದ್ದಿಲ್ಲ. ಬಂದು ಈ ಕೌಂಟರ್ಸ್ ಇದ್ದಿರ್ತಾವೆ, ಅಲ್ಲೇ ಬುಕ್ ಮಾಡಬೇಕು. ಬಸ್ ಸಿಕ್ಕರೆ ಹೋಗಬೇಕು, ಇಲ್ಲಾಂದ್ರೆ ಇಲ್ಲೇ ಉಳ್ಕೋಬೇಕು. ಅವತ್ತು ಅವ್ರಿಗೆ ಬಸ್ಸೇ ಸಿಗಲ್ಲ ಹೈದರಾಬಾದ್ಗೆ ಹೋಗಿ, ಅವತ್ತು ಬೆಂಗಳೂರದಲ್ಲೇ ಉಳ್ಕೋತಾರೆ. ಅವತ್ತು ಅವ್ರಿಗೊಂದು ಥಾಟ್ ಬರ್ತದೆ, ಏನು ಮಾಡೋಣ ಅಂತ. ಇದನ್ನು ಹೆಂಗಾರೆ ಮಾಡಿ ಇದಕ್ಕೊಂದು ನನ್ನಿಂದನೇ ಒಂದು ಸೊಲ್ಯೂಷನ್ ಸಿಗಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಆವಾಗ ಒಂದು 5 ವರ್ಷ ಅವರು ಜಾಬ್ ಮಾಡಿದ್ದ ಅಮೌಂಟ್ ಇರ್ತದೆ. ಆ ಅಮೌಂಟನ್ನು ಇದಕ್ಕೆ ಹಾಕಿಬಿಡ್ತಾರೆ, ರೆಡ್ ಬಸ್ ಈ ಕಾನ್ಸೆಪ್ಟ್ ತೊಗೊಂಬಂದು. ಡೇ ಫುಲ್ ಏನು ಮಾಡೋದು, ಜಾಬ್ ಮಾಡೋದು. ನೈಟ್ ಫುಲ್ ಏನಂದರೆ ಈ ಆ್ಯಪನ್ನು ಡೆವಲಪ್ ಮಾಡೋದು. ರಜಾ ಇದ್ದ ದಿವಸ ಎಲ್ಲ ಈ ಬುಕ್ಕಿಂಗ್ ಸೆಂಟರ್ಸ್ ಇದ್ದಿರ್ತಾವಲ್ಲ, ಅಲ್ಲಿ ಹೋಗಿ ಇಂಥ ಆ್ಯಪ್ ಮಾಡಿದ್ದೀನಿ, ನ್ಯೂ ಮೆಂಬರ್ ಆಗಿ ಅಂತ. ಇದು ದುಡ್ಡೆಲ್ಲ ಹೋಗಿಬಿಡ್ತದೆ ಅವ್ರದ್ದು. ಸಾಲ ಮಾಡ್ತಾರೆ, ಗೆದ್ದು ಬರ್ತಾರೆ, ರೆಡ್ ಬಸ್ ಉಟ್ಕೋತದೆ. ಆ ಆ್ಯಂಗಲ್ನಲ್ಲಿ ಎಲ್ಲ ಕ್ಯಾಟಗರಿದವರು ತೊಗೊಂಡಿದ್ದೀನಿ, ಬಿಸ್ನೆಸ್ ಮ್ಯಾನ್ಸ್. ಓಕೆ. ಅಂದರೆ ನೀವು ಬರೆದಿರೋ ಬುಕ್ಕು ಇವತ್ತಿನ ಯೂತ್ಸ್ಗೆ ಎಷ್ಟು ಯೂಸ್ ಆಗುತ್ತೆ, ಅವ್ರ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ? ಈಗ ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿ ಒಂದೊಂದು ಥರ ಇರ್ತದೆ. ಓಕೆ, ಇಲ್ಲಿ ಏನಂದರೆ ನನ್ನಂಥ ಕ್ಯಾಟಗರಿ ಇದ್ದವ್ರಿಗೆ ಇದು ಭಾಳಷ್ಟು ಜೀವನದಲ್ಲಿ ದುಡ್ಡಿದ್ದು ಏನರೇ ಮಾಡಬೇಕಂತ ಹೊರಟವ್ರಿಗೆ ಮಾತ್ರ ಬುಕ್ ಇದು. ಲೈಫ್ದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಹೊರಟವ್ರಿಗೆ ಒಂದೇನೋ ಒಂದು ಮೆಟ್ಟಿಲು ಆಗಿ. ಎಕ್ಸಾಂಪಲ್ ಇದರಲ್ಲಿ ಒಂದು ಎರಿಕ್ ವೆಹೆನ್ಮರ್ ಅಂತೇಳಿ ಒಬ್ಬ ಬ್ಲೈಂಡ್, ಅವ್ರನ್ನ ತೊಗೊಂಡಿದ್ದೀನಿ ಇದರಲ್ಲಿ. ಅವ್ರೇನಾಗುತ್ತೆ, 13ನೇ ವಯಸ್ಸಿನಲ್ಲಿ ಕಣ್ಣು ಕಳ್ಕೊಂಡ್ಬಿಡ್ತಾನೆ ಅವನು. ಅವಾಗ ಟೀಚರ್ ಮುಂದೆ ಹೋಗಿ ಹೇಳ್ತಾನೆ ಅವನು, ಸರ್ ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತಿತ್ತು ಆಸೆ, ನನಗೆ ಹಿಂಗಾಗಿದೆ ಅಂತ. ಬ್ಲೈಂಡ್ ಸ್ಕೂಲಿಗೆ ಸೇರ್ತಾನೆ. ಅವಾಗ ಅಂತಾರೆ, ನಿನಗೆ ಮೆಟ್ಟಿಲು ಹತ್ತಕ್ಕಾಗಲ್ಲ, ಮೌಂಟ್ ಎವರೆಸ್ಟ್ ಹೆಂಗೆ ಹತ್ತಿ. ಅಂಥವ್ನೇನು ಮಾಡ್ತಾನೆ, ಈ ಬೇರೆ ಬೇರೆ ವಿದ್ಯೆಯನ್ನು ಕಲಿತು ಮೌಂಟ್ ಎವರೆಸ್ಟ್ ಹತ್ತಾನೆ ಅವನು. ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಹೋಗಿ 321 ಜನ ಇಲ್ಲಿವರೆಗೂ ಮರಣ ಹೊಂದಿದ್ದಾರೆ. ಎಲ್ಲ ಇದ್ದು ಕಣ್ಣು ಕಾಣದ ವ್ಯಕ್ತಿ ಎರಿಕ್ ವೆಹೆನ್ಮರ್ ಅಂತ. ಅಂಥವ್ರದ್ದು ತೊಗೊಂಡಿದ್ದೀವಿ. ಅಂದ್ರೆ ಅವ್ರಿಗೆ ಆಗಲಿ, ಕಣ್ಣು ಕಾಣದೇ ಇಲ್ಲ ಅಂದ್ರೆ ಇಲ್ಲೇ ಲೈಫ್ ಎಂಡ್ ಅಲ್ಲ, ಅಟ್ಲೀಸ್ಟ್ ಅವನು ಮೌಂಟ್ ಎವರೆಸ್ಟ್ ಎತ್ತಿದಾನ, ಇವರು ಒಂದು ಏನಾದರೂ ಸಣ್ಣ ಸಾಧನೆ ಮಾಡ್ಬೋದು ಅನ್ನೋ ಸಲುವಾಗಿ. ಕೈ ಇಲ್ದವ್ರದ್ದು ತೊಗೊಂಡಿದ್ದೀವಿ, ಶೀತಲ್ ದೇವಿ ಅಂತೇಳಿ. ಅಂದರೆ ಇವೆಲ್ಲ ಕ್ಯಾರೆಕ್ಟರ್ ಗೊತ್ತಿಲ್ಲ ಭಾಳಷ್ಟು ಜನರಿಗೆ. ಶೀತಲ್ ದೇವಿ ಅಂತೇಳಿ ಕೈಯೇ ಇಲ್ಲ ಅವಳಿಗೆ ಎರಡು. ಅವಳು 16ನೇ ವಯಸ್ಸಿನಲ್ಲಿ ಬಿಲ್ಲು ವಿದ್ಯೆಯನ್ನು ಕಲಿತಾಳೆ. ಕೈ ಇಲ್ಲದೆ ಬಿಲ್ಲು ವಿದ್ಯೆ ಬಿಲ್ಲು ಹೆಂಗೆ ಬಿಡೋಕ್ಕಾಗುತ್ತೆ. ಮೆಡಲ್ ಗೆಲ್ತಾಳೆ ಏಷ್ಯನ್ ಗೇಮ್ಸ್ದಲ್ಲಿ. ಎರಡು ಕೈ ಇಲ್ದಿದ್ರೂ ಏನಾಯಿತು, ನನಗೆ ಒಂದು ದೊಡ್ಡ ಮನಸ್ಸಿದೆ, ಅದರಿಂದ ಗೆಲ್ಲುನು ಅಂತೇಳಿ ಕಾಲದಿಂದ ಬಿಲ್ ಹಿಡಿದು ಹಲ್ಲಿಂದ ಬಾನ್ ಹಿಡಿದು ಕರೆಕ್ಟ್ ಗುರಿ ಹೊಡಿತಾಳೆ ಅವಳು. ಈಸ್ ವೆರಿ ಇನ್ಸ್ಪೈರಿಂಗ್ ಸ್ಟೋರೀಸ್ ಇವೆಲ್ಲ. ಇಂಥವ್ರಿಗೆ ತೊಗೊಂಡಿದ್ವಿ.
ಆಕ್ಚುಲಿ ಇದನ್ನ ಕೇಳ್ತಾ ಇದ್ರೆ ನನಗೇನೆ ರೋಮಾಂಚನ ಆಗುತ್ತೆ. ಅಂದ್ರೆ ಸಾಕಷ್ಟು ವಿಚಾರಗಳು ನಮಗೂ ಕೂಡ ಗೊತ್ತಿಲ್ಲ. ಆ ವಿಚಾರಗಳನ್ನ ಇವತ್ತಿನ ಯೂತ್ಸ್ಗೆ ಮುಟ್ಸೋದಕ್ಕೆ ಮುಟ್ಸೋಣ ಅಂತ. ಎಸ್, ಅದರಲ್ಲೂ ಬುಕ್ ಓದುವವರ ಸಂಖ್ಯೆ ಇತ್ತೀಚೆಗೆ ತುಂಬಾನೇ ಕಮ್ಮಿ ಆಗಿದೆ. ಅದನ್ನು ನೀವು ಕೂಡ ನೋಡ್ಕೊಂಡ್ ಬರ್ತಿದ್ದೀರಾ. ನಿಮ್ಮ ಈ ಪ್ರಯತ್ನ ಕೇವಲ ಬುಕ್ಕಿಗೆ ಮಾತ್ರ ಸೀಮಿತ ಆಗಿರುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಇದನ್ನ ರೈಟ್ ನಾವು ಇವತ್ತು ಡಿಜಿಟಲ್ ಯುಗ, ಡಿಜಿಟಲೀಕರಣ ಮಾಡುವ ನಿಟ್ಟಿನಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಬಹುದು? ಅಂದ್ರೆ ಇಟ್ಸ್ ಮೈ ರಿಕ್ವೆಸ್ಟ್. ಆ್ಯಕ್ಚುಲಿ ಬುಕ್ ಓದೋರ ಸಂಖ್ಯೆ ನೀವು ಹೇಳಿದಂಗೆ ಕಡಿಮೆ ಆಗಿದೆ. ಆದರೆ ಈಗ ನನಗನಿಸಿದಂಗೆ ಇದು ಮತ್ತೆ ಹೊಳ್ಳೆ ಬರುತ್ತೆ ಬುಕ್ ಓದೋರ ಸಂಖ್ಯೆ. ನಾ ಈ ಬುಕ್ ಬರೆದಾಗ ನಾನೊಬ್ಬರು ಭಾಳ ಕ್ಲೋಸ್ ಫ್ರೆಂಡ್, ಅವರು ಸಾಹಿತ್ಯ, ಅವ್ರು ಏನು ಮಾಡಿದ್ದಾರೆ ಅಂದರೆ, ಯಾಕೆ ಬುಕ್ ಬರಿತೀಯ, ಇದನ್ನು ಯಾರೂ ಓದಲ್ಲ ಅಂತ. ನಾವು ಓದೋ ಸಲಹೆ ಬರಿತಾ ಇಲ್ಲ, ನನ್ನದೇ ಆದಂಥ ಕೆಲವೊಂದು ಬಳಗ ಇದೆ. ಯಾರು ಸರ್ ನನ್ನ ಜೀವನದಾಗ ನಂಗೆ ಭಾಳ ಇದಾಗೈತಿ ಅಂದರೆ ನನಗೆ ಹೇಳೋಕ್ಕೆ ಟೈಮ್ ಇಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟೈಮ್ ಇಲ್ಲ. ಅವ್ರಿಗೊಂದು ಫ್ರೀ ಆಗಿ ಮನೆಗೆ ಬಂದ್ರೆ ಅಂದ್ರೆ ಒಂದು ಬುಕ್ ಕೊಟ್ಬಿಡ್ತೀನಿ, ಇದನ್ನ ಓದ್ಕ, ಆಮೇಲೆ ನಿನಗೆ ಲೈಫ್ನಾಗ ಏನು ಮಾಡೋಕೆ ಆಗಂಗಿಲ್ಲ ಅಂದ್ರೆ ಬಂದು ಹೇಳು ಅಂತ. ಓಕೆ, ಈ ವಿಚಾರ ಇಟ್ಕೊಂಡು ನಾನು ಬರೆದದ್ದು ಬುಕ್ಕು. ನನಗೆ ಗೊತ್ತಿತ್ತು ಒಂದು ಸ್ವಲ್ಪ ಬುಕ್ಸ್ ಹೋಗ್ತಾ ಅಂತ. ಅವ್ರು ಅಂದರು ನನಗೆ ಒಂದು ಪ್ರಶಸ್ತಿ ಬಂದ್ರು ನನ್ನ ಬುಕ್ 1500 ಕಾಪಿ ಹೋಗಿಲ್ಲ ಅಂತ. ನಂದೆ ಇರ್ಲಿ ಬಿಡು ಅಂತಂದು 1000 ಕಾಪಿ ಪ್ರಿಂಟ್ ಹಾಕ್ಸಿದ್ವಿ ನಾವು. ಓಕೆ, ಅವಾಗ ಅನಿಸ್ತು 1 ತಿಂಗಳಲ್ಲಿ 5000 ಕಾಪೀಸ್ ಹೋಗಿದ್ದಾವೆ ಸೇಲ್. ಸಪ್ನಾ ಬುಕ್ ಹೌಸ್ದಲ್ಲಿ ಅವ್ರು ಅಂತ ಇದ್ರು, ಸರ್ ಈ ಬುಕ್ಸ್ ಹೆಂಗೆ ಹೋಗ್ತಾ ಇದ್ದಾವೆ ಸರ್ ಅಂತ. ಸಪ್ನಾ ಬುಕ್ ಹೌಸ್ ಅಂದರೆ ಅವು ಓದೋಕ್ಕೆ ಜನ ಇದ್ದಾರೆ, ಕಂಟೆಂಟ್ ಕೊಡ್ಬೇಕು, ನಾವು ಮುಟ್ಸೋ ಕೆಲಸ ಮಾಡಬೇಕು. ಆಮೇಲೆ ಬುಕ್ಸ್ ತೊಗೊಂಡ್ರೆ ಏನೋ ಬರ್ದಾರತ್ತ ಅನಿಸ್ಬಾರ್ದು ಅವ್ರಿಗೆ. ಆಮೇಲೆ ಇದು ಮೋರ್ ಓವರ್ ಇದೇನು ದೊಡ್ಡ ಸಾಹಿತ್ಯ ಬುಕ್ ಅಲ್ಲ ಇದು. ಇದೇನಂದರೆ ಇನ್ಸ್ಪಿರೇಷನ್, ಅವ್ರ ಲೈಫಿಗೆ ಹೆಲ್ಪ್ ಆಗುವಂಥ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂಥ ಪುಸ್ತಕ. ನಿಮ್ಗೆ ಗೊತ್ತಿರಲಿ, ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರತಿಯೊಂದು ಹಾಸ್ಟೆಲಿಗೆ ಬುಕ್ಸ್ ಬೇಕಂದ್ರು ಒಂದು 10 ಕಾಪಿ ಕೊಡಿ, ನಾವು ಜೆರಾಕ್ಸ್ ಮಾಡಿಸ್ಕೊಡ್ತೀವಿ ಅಂತ ಅವ್ರು ಸೀನಿಯರ್ IAS ಆಫೀಸರ್. ಬೇಡ, ನಾವು ಪಬ್ಲಿಷರಿಗೆ ಮಾತಾಡ್ತೀನಿ ಮೇಡಮ್ ಅಂಥೇಳಿ ಮಾತಾಡಿ 1000 ಕಾಪಿ ಜನ ಕೊಟ್ಬಿಟ್ವಿ ನಾವು. ಹುಡುಗರಿಗೆ ಯೂಸ್ ಆಗಲಿ, ಅವರು ಪ್ರೇಯರ್ ಟೈಮ್ದಲ್ಲಿ ಒಂದೊಂದು ಕಥೆಯನ್ನು ಓದಿ ಹೇಳ್ತಾರಂತೆ. ಅದು ನಮಗೆ ಇದಕ್ಕಿಂತ ದೊಡ್ಡ ಖುಷಿ ಏನು ಬುಕ್ದು. ಜಡ್ಡು ಹಿಡಿದು ಕೂತ್ಕೊಂಡಿರೋರನ್ನ ಬಡಿದು ಎಬ್ಬಿಸುತ್ತೆ ಬುಕ್ ಅಂತ. ಆ ಒಂದು ಹೋಪ್ಸ್ದಾಗ ಬರ್ದಿದ್ದೀನಿ, ಓದಿ ನೀವೆಲ್ಲ ಹೇಳ್ಬೇಕು. ಎಸ್ ಸರ್, ಅದ್ರ ಜೊತೆಗೆ ಈಗ ನೀವು ಸರ್ಕಾರಿ ಕೆಲಸದಲ್ಲಿದ್ದೀರಿ, ಒಬ್ಬ ಅಧಿಕಾರಿ ಆಗಿದ್ದೀರಿ. ನಿಮ್ಮ ಬುಕ್ಕನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಿಲೀಸ್ ಮಾಡ್ತಾರೆ. ನೀವು ಸಾಕಷ್ಟು ಜನರ ಜೊತೆಗೆ ಕೆಲಸವನ್ನು ಮಾಡಿದಿರಿ. ನಿಮ್ಮ ಬುಕ್ಕನ್ನು ಅವರು ನೋಡಿದಾಗ ಅಥವಾ ನಿಮ್ಮ ಈ ಪ್ರಯತ್ನವನ್ನು ನೋಡಿದಾಗ ಏನು ಹೇಳ್ತಾರೆ? ಭಾಳ ಖುಷಿಪಟ್ಟರು ಎಲ್ಲ ಅಧಿಕಾರಿಗಳು. ನಾನು ಯಾರಿಗೆ ಹೋಗಿ ಕೊಟ್ಟಿರ್ತೀನಲ್ಲ, ನನಗೊಂದು ಖುಷಿ ಏನಂದರೆ, ಏನೋ ಒಂದು ಯಾರೋ ಒಬ್ಬರು ನನಗೆ ಸಪೋರ್ಟ್ ಮಾಡಿದವ್ರಿಗೆ ಒಂದು ಬುಕ್ಸ್ ಹೋಗಿ ಕೊಡೋಣ ಅಂತ ಹೇಳಿ ಕೊಡುವಾಗ ಅಲ್ಲಿದ್ದವ್ರು ಸುತ್ತಮುತ್ತಿದ್ದವರು, ಸರ್ ನಮ್ಗೊಂದು ಬುಕ್ ಬೇಕು, ಒಂದು ಬುಕ್ ಕೊಡಕ್ಕೆ ಹೋಗಿರ್ತೇವೆ, ಒಂದು 7-8 ಬುಕ್ಸ್ ತರ್ಸ್ಕೊಂಡ್ಬಿಡ್ತಾರೆ. ಅದು ಖುಷಿ ಆಯಿತು. ನಾನು ಏನಿಲ್ಲ, ಇದು ನಮ್ಮ ತುಳಸಿ ಮದ್ದಿನಿ ಮೇಡಮ್ಗೆ ಒಂದು ಬುಕ್ ಕೊಡಕ್ಕೆ ಹೋಗಿದೆ, ನಮ್ಮ ಹಾಸ್ಟೆಲಿಗೆಲ್ಲ ಬೇಕು ಅಂತಂದ್ರೆ ಅಂದರೆ ಅದೇ ಖುಷಿ. ಯೂಶಲಿ ಬುಕ್ ಕೊಟ್ಟಾಗ ಹಾಗೆ ಹೇಳಲ್ಲ, ಏನೋ ಒಂದು ಬುಕ್ ಬರ್ದಾರ ಬಿಡು ಅಂತೇಳಿ ಹಿಂಗೆ ಅಂತಾರೆ. ಆಮೇಲೆ ಭಾಳಷ್ಟು ಕಡೆ ಏನು ಮಾಡ್ತಾ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಬೀದರ್ದಲ್ಲಿ ಒಂದು ಬೇಕ್ರಿಯಲ್ಲಿ ಕೇಕ್ ತೊಗೊಂಡ್ರೆ ಬುಕ್ ಗಿಫ್ಟ್ ಅಂತ ಕೊಡ್ತಾ ಇದ್ದಾನೆ. ಅದು ನನಗೊಬ್ಬನ ಫೋಟೋ ಹಾಕಿದೆ, ಎಷ್ಟು ಖುಷಿ ಆಯ್ತು ಅಂದರೆ. ಅಂದರೆ ಆತನ ಮೇಲೆ ನಿಮ್ಮ ಬರವಣಿಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿ. ಹೌದು, ಅವ್ರು ನಂಗೆ ಪರಿಚಯನೂ ಇಲ್ಲ ಆ್ಯಕ್ಚುಲಿ. ಅವ್ರು ಯಾರೋ ಒಬ್ಬರು ನಮ್ಮ ಪರಿಚಯದವರು PDO ಇದ್ದವರು, ಅವರು ಆಫೀಸಿಗೆ ಯಾರು ಗೆಸ್ಟ್ ಬರ್ತಾರಲ್ಲ ಅವರು ಬುಕ್ಸ್ ತರಿಸ್ಕೊಂಡಿದ್ದಾರೆ. PDO ಬುಕ್ಸ್ ತರಿಸ್ಕೊಂಡು ಆಫೀಸ್ಗೆ ಬಂದವರಿಗೆಲ್ಲ ಒಂದೊಂದು ಬುಕ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಅವನೇನು ಮಾಡಿದ್ದಾನೆ, ಕೇಕ್ ಅವ್ನಿಗೆ ಹೇಳಿದ್ದಾನೆ, ಅವ್ನು ತರಿಸ್ಕೊಂಡು ಬುಕ್ಸ್ ಕೊಡ್ತಾ ಇದ್ದಾನಂತ. ಇನ್ನು ಸಿದ್ದರಾಮಯ್ಯನವರು ಇಬ್ಬ ಪುಸ್ತಕವನ್ನ. ಹೌದು, ಅದು ಒಂದು ಏನು ಹೇಳಿದ್ರು ಪರ್ಸ್ನಲಿ ನಿಮ್ಮ ಹತ್ರ ಏನಾದ್ರು ಮಾತನಾಡಿದ್ರು ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯ ಸಾಹೇಬರು ಅಂದರೆ ಮಾತಾಡಿದ್ರು, ಚೆನ್ನಾಗಿ ಆಗಿದೆ ಬುಕ್ ಅಂತಂದರು. ಆಮೇಲೆ ಅವರೊಂದು ನೋಟು ಕೊಟ್ಟರು, ಆ್ಯಕ್ಚುಲಿ ಒಂದು ಬುಕ್ಕಿಗೆ ನೋಟ್ ಕೊಟ್ಟರು. ಅಂದರೆ ಬುಕ್ಕು ಅವ್ರ ಕೈಯಿಂದ ಉದ್ಘಾಟನೆ ಆದದ್ದು ನನಗೆ ಭಾಳ ಒಂದು ಬಲ ಬಂದಂಗಾಯಿತು. ಆಮೇಲೆ ಒಂದು ಭಾಳ ಖುಷಿ ವಿಚಾರ, ನಾನು ಅಂದ್ಕೊಂಡಿದ್ದಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಆಫೀಸರ್ ಹೇಳ್ತಾರೆ, ಬುಕ್ಕು ಆ್ಯಕ್ಚುಲಿ ಬಿದ್ದು ಗೆದ್ದವ್ರಿಗಿತ್ತಲೋ ಈ ಬುಕ್ಕನ್ನು ಒಂದು ಬಿದ್ದು ಗೆದ್ದುತ್ತೆ ಅಂತ. ಅದೆಲ್ಲೇ ಬಿದ್ದಿತ್ತು, ಗೌರ್ಮೆಂಟ್ ಪರ್ಮಿಷನ್ ಸಿಕ್ಕಿದ್ದಿಲ್ಲ, 1.5 ತಿಂಗಳಾಗಿತ್ತು ಕೊಟ್ಟು ಬಿದ್ದಿತ್ತು. ಅದನ್ನು ದೊಡ್ಡ ವೇದಿಕೆಯಲ್ಲಿ ಉದ್ಘಾಟನೆ ಆದದ್ದು ಒಂದು ಭಾಳ ಖುಷಿ ವಿಚಾರ. ಈ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಆ ಬುಕ್ಕನ್ನು ಫಸ್ಟ್ ತಗೊಂಡೋಗೋರಿಗೆ ಕೊಟ್ಟಾಗ, ತೋರಿಸಿದಾಗ ಅವ್ರ ರಿಯಾಕ್ಷನ್? ಅಲ್ಲ, ಅವ್ರು ಯೂಶಲಿ ಅಧಿಕಾರಿಯಾಗಿ ನೀವು ತಗೊಂಡೋಗಿ ಕೊಟ್ಟಾಗ ಒಂದು ನರ್ವಸ್ನೆಸ್ ಅಂತೂ ಇದ್ದೇ ಇರುತ್ತೆ. ಅಲ್ಲ, ಸುಮಾರು ಅವತ್ತು ಸ್ಟೇಜ್ ಮೇಲೇ ಅವರು ಕುತ್ಕೊಂಡು ನಾನು ನೋಡ್ತಾ ಇದ್ದೆ. ಸ್ಟೇಜ್ ಮೇಲೆ ಅವರು ಕುತ್ಕೊಂಡು ಅಲ್ಲೇ ಸುಮಾರು ಬುಕ್ ಓದಿದ್ರು. ಓದಿ ಅದೇ ಅವರು ಇವರ ಪ್ರಭಾಕರ್ ಸರ್ಗೆ ಹೇಳಿದರು,
ಚೆನ್ನಾಗಿದೆ ಅಂಥೇಳಿ ಒಂದು ನೋಟ್ ಕೊಡೋಣ ಅಂಥೇಳಿ ಪ್ರಭಾಕರ್ ಸರ ನೋಟ್ ಕೊಡಿಸಿದ್ದು ನನಗೆ. ಖುಷಿಯಾಗಿ ಭಾಳ ಖುಷಿ ಆಯಿತು. ಯಾಕಂದರೆ ಅಂಥ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ ಭಾಳಷ್ಟು ಜನ ಓದಿ ಮೊನ್ನೆ ಒಬ್ಬರು ವಿಧಾನಸೌಧದಲ್ಲಿ ಹಾಗೆ ನಾನು ಹೋಗುವಾಗ ಒಬ್ಬರು MLA ಸಾಹೇಬರು ನೀನು ಬುಕ್ ಓದ್ತಾ ಇದ್ದೀನಿ ಅಂದರು. ಎಷ್ಟು ಖುಷಿ ಆಯ್ತು ಅಂದರೆ ಹಾಗೆ ಜಸ್ಟ್ ಹಿಂಗೆ ಹೋಗುವಾಗ ಭೇಟಿ ಆದಾಗವ್ರೆ ಅವ್ರ ಮಗಳಿಗೆ ಕೊಟ್ಟಿದ್ದೆ, ಅವರು ಆಫೀಸರು. ಅವ್ರು ಏನು ಮಾಡಿ ಹೋಗಿ ಬುಕ್ ಮನೇಲಿ ಇಟ್ಟಿದ್ದಾರೆ, ಇವರು ಓದಿ ನನಗೆ ಹೋಗುವಾಗ ಹೇಳ್ತಾ ಇದ್ರು. ನೀವು ಈ ಬುಕ್ಕನ್ನು ಸೇಲ್ ಮಾಡೋದಕ್ಕಿಂತ ಯಾರು ತಗೊಂತಾರೆ, ಯಾರು ತಗೊಂಡು ಓದ್ತಾರೆ ಅವರೇ ಅದನ್ನ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇದೆ, ಅದು ಖುಷಿ ವಿಚಾರ. ಒಬ್ರು ಹೇಳ್ತಾನೆ, ಬಸವಲಿಂಗ ಅಂತ ಒಬ್ರು ಧಾರವಾಡದಲ್ಲಿ ಹುಡುಗ, ಸರ್ ನಾನು ಬುಕ್ ಮಾಡ್ತೀನಿ ಸರ್ ಅಂಥೇಳಿ ನನ್ನ ಬುಕ್ಕು ಇಷ್ಟಪಟ್ಟು ಒಬ್ಬ ಹುಡುಗ 500 ಬುಕ್ ಮಾರಿದ್ದಾನೆ. ನನಗೆ ಎಲ್ಲಪ್ಪ ಹೆಂಗೆ ಇಷ್ಟೆಲ್ಲ ಕೊಡ್ತಾ ಇದೆಯಾ ಅಂತ. ಒಬ್ಬ ಬರಹಗಾರನಾಗಿ ಈ ತರಹದ ಒಂದು ರೆಸ್ಪಾನ್ಸ್ ನೋಡಿದಾಗ, ಒಬ್ಬ ಬರಹಗಾರನಿಗೆ ಒಬ್ಬ ಓದುಗ ಅದನ್ನು ಸರ್ಕ್ಯುಲೇಟ್ ಮಾಡ್ತಾನೆ ಅಂತಂದಾಗ, ಒಬ್ಬ ಬರಹಗಾರನಾಗಿ ನಿಮಗೆ ಎಷ್ಟು ಖುಷಿ ಸಿಗುತ್ತೆ? ಒಬ್ಬ ಬರಹಗಾರನಿಗೆ ಅತ್ಯಂತ ದೊಡ್ಡ ಖುಷಿ ಅಂದರೆ ಯಾವ ಪ್ರಶಸ್ತಿನೂ ಕೊಡಲಾರದಷ್ಟು ಖುಷಿ ಈ ಥರ ಆ್ಯಕ್ಟಿವಿಟೀಸ್ಗಳು ಕೊಡ್ತವೆ. ಈ ಥರ ಬುಕ್ಸ್ಗಳು ಈ ಥರ ಸರ್ಕ್ಯುಲೇಟ್ ಆದಾಗ ಭಾಳಷ್ಟು ಖುಷಿಗಳು ಕೊಡ್ತವೆ. ಯಾಕಂದರೆ ಬುಕ್ ಬರೆದದ್ದು ಅಲ್ಟಿಮೇಟ್ ಏನಂದರೆ ಬುಕ್ ಎಷ್ಟು ಸೇಲ್ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬುಕ್ಕು ತೊಗೊಂಡವರು ಎಷ್ಟು ಓದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ನಮಗೂ ಸುಮಾರು ಜನ ಬುಕ್ಸ್ಗಳನ್ನು ಗಿಫ್ಟ್ ಕೊಡ್ತಾರೆ. ನನಗೆ ಈಗ ಒಂದು 4 ವರ್ಷ ಹಿಂದೆ ಕೊಟ್ಟಂಥ ಬುಕ್ಸನ್ನು ಈಗ ನಾನು ತೆಗೆದು ನೋಡ್ತಾ ಇದ್ದೀನಿ. ಓದಿ ಭಾಳಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರಲ್ಲ, ಅದು ಖುಷಿ ವಿಚಾರ. ಒಬ್ಬ ಬರಹಗಾರನಾಗಿ ಆ ವಿಚಾರದಲ್ಲಿ ತುಂಬ ಖುಷಿಯಾಗಿದೆ. ಭಾಳ ಖುಷಿಯಾಗಿದೆ ಸರ್. ಈ ಬುಕ್ಕು ನನಗೆ PDF ಬುಕ್ಸ್ 30,000 ಕಾಪೀಸ್ ಹೋಗಿತ್ತು. ಅದು ಅಷ್ಟು ಖುಷಿ ಕೊಟ್ಟಿತ್ತು, ಆದರೆ ಅದಕ್ಕಿಂತ ಜಾಸ್ತಿ ಇದು ಖುಷಿ ಕೊಟ್ಟಿದೆ. ಯಾಕೆಂದರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬುಕ್ಸನ್ನು ಓದ್ತಾ ಇದ್ದಾರೆ ಅನ್ನೋದು ದೊಡ್ಡ ಖುಷಿ. ಈಗ ನಮ್ಮ ವೀಕ್ಷಕರು ಏನು ಈ ಇಂಟರ್ವ್ಯೂ ನೋಡ್ತಾ ಇದ್ದಾರೆ, ಅದರಲ್ಲಿ ಸಾಕಷ್ಟು ಜನ ಯೂತ್ಸು ಇರ್ತಾರೆ, ಸಾಕಷ್ಟು ಜನ ಹಿರಿಯರು ಇರ್ತಾರೆ. ಹಿರಿಯರು ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದಾರೆ, ಯೂತ್ಸಿಗೆ ಬುಕ್ಸ್ನ ತಗೊಂಡು ಕೊಡಿಸ್ಬೇಕು ಅಂತಿರ್ತಾರೆ. ಕೆಲವರಿಗೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಹೋಮ್ ಡೆಲಿವರಿ, ಮನೆಗೆ ಬಂದ್ಬಿಡ್ಬೇಕು. ನಾವು ಇವಾಗ ತರಕಾರಿ ತಗೊಂಬರೋಕ್ಕೂ ಹಣ್ಣು ತಗೊಂಬರೋಕ್ಕೂ ಹೊರಗಡೆ ಹೋಗುವ ಸ್ಥಿತಿಯಲ್ಲಿ ಇವತ್ತಿನ ಜನ ಇಲ್ಲ. ಹಾಗಾಗಿ ಈ ಬುಕ್ಕು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಅಂಗಡಿನಲ್ಲಿ ಸಿಗುತ್ತೆ ಗೊತ್ತು, ಬಟ್ ಅದು ಬಿಟ್ಟು ಇನ್ನೆಲ್ಲೆಲ್ಲಿ ಈ ಬುಕ್ ಅವೈಲೇಬಲ್ ಇದೆ ನಮ್ಮ ಯೂತ್ಸ್ಗೆ? ಈಗ ಸಪ್ನಾ ಆನ್ಲೈನ್ದಲ್ಲಿ ಸಿಗುತ್ತೆ, ಆಮೇಲೆ ಫ್ಲಿಪ್ಕಾರ್ಟ್ದಲ್ಲಿದೆ, ಅಮೆಜಾನ್ದಲ್ಲಿದೆ, ಆಮೇಲೆ KPSC ವಾಣಿ ಅಂತಿದೆ, ಅಲ್ಲಿ ಸಿಗುತ್ತೆ. ಹಿಂಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲದಲ್ಲೂ ಅವೈಲೇಬಲ್ ಇದೆ. ಆನ್ಲೈನ್ದಲ್ಲಿ ಬುಕ್ ಮಾಡಿದ್ರೆ ತೊಂದರೆ ಇಲ್ಲ, ಏನು ಪ್ರೈಸು ಕಡಿಮೆ ಇಟ್ಟಿಲ್ಲ, ಪಬ್ಲಿಷರು ಕಡಿಮೆ ಇಟ್ಟಿದ್ದಾರೆ, ಪ್ರೈಸನ್ನು ಕಡಿಮೆ ಇಟ್ಟಿದ್ದಾರೆ, ಎಲ್ಲ ಕಡೆಯೂ ಸಿಗುತ್ತೆ. ಈ ಬುಕ್ಕನ್ನು ಒಂದು 200 ರೂಪಾಯಿ ಕೊಟ್ಟು ತಗೊಂಡು ಓದೋನಿಗೆ ಆರಂಭ ಮಾಡಿ ಮುಗಿಸೋ ಅಷ್ಟರಲ್ಲಿ ಏನು ಸಿಗುತ್ತೆ ಅವನಿಗೆ? ಅಲ್ಲ, 200 ರೂಪಾಯಿಗೆ ಏನು ಸಿಗುತ್ತೆ ಅನ್ನೋಕ್ಕಿಂತನೂ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಒಬ್ಬರು ಸ್ಟೇಟಸ್ ಹಾಕಿದ್ರು, 200 ರೂಪಾಯಿ ಕೊಟ್ಟು ಪಿಜ್ಜಾ ತಿನ್ನೋ ಬದಲಿ ಪಿಜ್ಜಾ ತಿಂದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತಲೂ 200 ರೂಪಾಯಿ ಕೊಟ್ಟು ಈ ಬುಕ್ ತಗೋರಿ, ಇದರಿಂದ ನಾನು ಅನ್ಕ ಉದ್ಧಾರ ಆಗಿನಿ, ನೀವು ಉದ್ಧಾರ ಆಗ್ತೀರಿ ಅಂತ ಒಬ್ಬರು ಸ್ಟೇಟಸ್ ಹಾಕಿದ್ರು. ಅದು ದೊಡ್ಡ ಖುಷಿ ಕೊಟ್ಟಿತ್ತು ನನಗೆ. ಓಕೆ 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 ಅಂದರೆ ನಾನು ಹೇಳೋದು ಅಂದರೆ ಒಬ್ಬ ಬರಹಗಾರನಾಗಿ ಹೇಳೋದಾದರೆ ಆ ಬುಕ್ನ ಓದಿ ಮುಗಿಸೋ ಅಷ್ಟರಲ್ಲಿ ಈ ಬುಕ್ನಿಂದ ಆತನಿಗೆ ಏನೇನು ಸಿಗಬಹುದು ಒಬ್ಬ ಬರಹಗಾರನಾಗಿ ಹೇಳೋದು? ನನಗೆ 100% ವಿಶ್ವಾಸ ಇದೆ. ಅಟ್ಲೀಸ್ಟ್ ಈ ಬುಕ್ ತೊಗೊಂಡು ಲಾಸ್ಟ್ ಎಂಡ್ ಮಾಡೋದ್ರೊಳಗೆ ಯಾವುದಾದ್ರೂ ಒಂದು 3-4 ಸ್ಟೋರೀಸು ಅವನಿಗೆ ಕನೆಕ್ಟ್ ಆಗೇ ಆಗ್ತವೆ. ಪ್ಲಸ್ ಅವನು 100% ನಾನು ಹೇಳ್ತಾನೆ, ಏನೋ ದೊಡ್ಡ ಲೆವೆಲ್ ಬದಲಾವಣೆ ಆಗಲಿಲ್ಲ ಅಂದ್ರೂ ಚಿಕ್ಕ ಬದಲಾವಣೆಗಳು ಅವನ ಮನಸ್ಸೊಳಗೆ ಬಂದೇ ಬರ್ತವೆ. ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆ ಸಮಾಜದಲ್ಲಿ ಅಂಥೇಳಿ ಈ ಬುಕ್ದಾಗ ಬರೆದದ್ದು ಅದೇ. ಭಾಳಷ್ಟು ಜನ ಬರ್ತಾರೆ. ನೀವು ಶಿವಮೊಗ್ಗ ಅಲ್ಲ, ಈ ಶಿವಮೊಗ್ಗದವ್ರದ್ದು ಒಂದು ಸ್ಟೋರಿ ಇದೆ, ಸೊರಬದವ್ರದ್ದು, ಜಗದೀಶ್ ಜಿ ಅಂತ IAS, ಈಗ ಅರ್ಬನ್ ಜಿಲ್ಲಾಧಿಕಾರಿಗಳು ಅವರು ಇಲ್ಲಿ ವೈನ್ ಶಾಪ್ದಲ್ಲಿ ಕೆಲಸ ಮಾಡಿದವರು ಅಂಥವರು ಅದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಿಗೆ. ಅಂದರೆ ಇಂಥವು ಸ್ಟೋರೀಸ್ ಇದಾವಲ್ಲ, ಏನೋ ಒಂದು ಸ್ವಲ್ಪ ಆದರೂ ಚೇಂಜಸ್ ಆಗೇ ಆಗ್ತದೆ ವ್ಯಕ್ತಿಯಲ್ಲಿ. ಯಾಕಂದರೆ ಅವರು ಹೆಂಗೆ ತೊಗೋತಾರೆ ಅನ್ನೋದು ಇಂಪಾರ್ಟೆಂಟ್. ಇದು ಕೂಡ ಕಂಪ್ಲೀಟ್ ಆಡು ಭಾಷೆಯಲ್ಲೇ ಇರುತ್ತೆ, ಓದುಗರಿಗೆ ಪಟ್ಟಂತ ಮುಟ್ಟುತ್ತೆ. ಓದುವವರಿಗೆ ಇದನ್ನು ಒಂದು ಸ್ವಲ್ಪ ಆಡು ಭಾಷೆಯಲ್ಲಿ ಅಷ್ಟು ಬರೆಯೋದು ಬೇಡ ಅಂತೇಳಿ, ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇರೆ ಬೇರೆ ಪ್ರದೇಶದಿಂದ ಬಂದಿರ್ತಾರೆ ಅಂತೇಳಿ ಸಾಹಿತ್ಯಿಕವಾಗಿ ಸ್ವಲ್ಪ ತೊಗೊಂಡೋಗಿದ್ದೀನಿ. 100% ಇದು ಏನಾಗೈತೆ ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ಭಾಳಷ್ಟು ಕೊರದಿಲ್ಲ. ಅವ್ರದ್ದು ಬಾಲ್ಯ ಜೀವನವನ್ನು ಸಿಕ್ಕಾಪಟ್ಟೆ ತೊಗೊಂಬಾರ್ದು, ಆ ಥರ ಮಾಡಿಲ್ಲ. ಒಬ್ಬೊಬ್ಬರು ವ್ಯಕ್ತಿಗಳದ್ದು ಒಂದು 6 ಪೇಜಸ್ ಅಷ್ಟಾಗೆ ರೆಸ್ಟ್ರಿಕ್ಟ್ ಮಾಡಿದ್ದೀನಿ ವ್ಯಕ್ತಿತ್ವ.
ಹಾಗಾಗಿ ಭಾಳ ಬೇಗ ಅರ್ಥ ಆಗುತ್ತೆ. ಹೌದು. ಎಸ್ ಸರ್, ಈಗ ನೀವು ಈ ಬುಕ್ನಲ್ಲಿ ಬಿದ್ದು ಗೆದ್ದವರ ಬಗ್ಗೆ ಹೇಳಿದ್ದೀರಾ, ಸಾಧಕರ ಬಗ್ಗೆ ಹೇಳಿದ್ದೀರಾ. ಇನ್ನು ಸಾಕಷ್ಟು ಜನ ಯೂತ್ಸ್ ಇರ್ತಾರೆ, ನಿಮ್ಮ ತರಹ ಆಗಬೇಕು, ನಾನೊಬ್ಬ KS ಆಫೀಸರ್ ಆಗಬೇಕು, ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಬೇಕಾದಂತಹ ಸರಿಯಾದ ಹಾದಿ ಇರೋದಿಲ್ಲ. ಆ ರೀತಿಯ ಕನಸುಗಳನ್ನು ಕಟ್ಕೊಂಡಿರುವಂತಹ ಸಾಕಷ್ಟು ಯುವಕ ಯುವತಿಯರಿಗೆ ಒಂದು ಬೇಸಿಕ್ ಆಗಿ ಬೇಕಾಗಿರುವಂಥದ್ದು ಏನು, ಅವರಿಗೆ ಒಂದು ನಮ್ಮ ವಾಹಿನಿಯ ಮೂಲಕ ಒಂದು ಸಂದೇಶನ ಕೊಡೋದಾದರೆ ಒಬ್ಬ ಸಕ್ಸಸ್ಫುಲ್ ಅಧಿಕಾರಿಯಾಗಿ ಏನು ಕೊಡೋದಕ್ಕೆ ಇಷ್ಟಪಡ್ತೀರಿ? ಇದು ಯೂತ್ಸ್ಗೆ ನಾನು ಅಂದರೆ ಸಲಹೆ ಅಂತಲ್ಲ, ಇದು ಆ್ಯಸ್ ಎ ಫ್ರೆಂಡ್ ಆಗಿ, ಯುವಕರಿಗೆ ಆ್ಯಸ್ ಎ ಫ್ರೆಂಡ್ ಆಗಿ ಅಂದರೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಯಾವಾಗೂ ಫೋಕಸ್ಡ್ ಆಗಿರ್ಬೇಕು. ಯಾವುದೋ ಒಂದು ಕೆಲಸ ತೊಗೊಂಡ್ರೆ ಅಂದರೆ ಅದಕ್ಕೆ ಫೋಕಸ್ಡ್ ಆಗಿರ್ಬೇಕು. ಆ್ಯಕ್ಚುಲಿ ಈಗ ನಾನು ಬುಕ್ ಬರಿಬೇಕಂತ ಹೊರಟ್ನೆ ಅಂದರೆ ನಾನು ಎಷ್ಟೋ ಸಲ ಏನಾಗ್ತದಂದರೆ ಅದ್ರೊಳಗೆ ನಾವು ಮುಳುಗಿ ಹೋಗಿಬಿಡ್ತೀವಿ. ಮುಳುಗಿ ಹೋಗೋದಿದೆಯಲ್ಲ ಅದು ಮಾಡಬೇಕು, ಇಂಪಾರ್ಟೆಂಟ್. ಈಗ ಎಕ್ಸಾಂಪಲು, ನಾನು ಇದರೊಳಗೆ ಕಿರಾಟ ಅಂತ ಒಬ್ಬರು ಅಣ್ಣಾ ಕಿರಾಟ ಅಂಥೇಳಿ ಕ್ಯೂಬಾದವ್ರದ್ದು ಒಬ್ಬರದ್ದು ಬರೆದಿದ್ದೀನಿ, ಒಬ್ಬಳು ಮಹಿಳೆಯದು. ಇದನ್ನು ಯಾಕೆ ಹೇಳ್ಬೇಕಂದ್ರೆ ಇದು ಯೂತ್ಸಿಗೆ ಅವಳು ಅಲ್ಲಿ ಹೇಳ್ತಾಳೆ ಒಂದು, ಅದು ಅವಳು ಭಾಳ ಹುಟ್ಟಿದ್ದ ಓಡೋಕ್ಕಾಗಿ, ಅವಳು ಹುಟ್ಟಿದ್ದ ರನ್ನಿಂಗ್ ಮಾಡೋಕ್ಕೆ, ಒಲಿಂಪಿಕ್ದಾಗ ಮೆಡಲ್ ಅದು ತೊಗೊಂಡಿದ್ದಾಳೆ, ಗೋಲ್ಡ್ ಮೆಡಲು, ಸಿಲ್ವರು, ಬಾಂಜು ಎಲ್ಲ ತೊಗೊಂಡಿದ್ದಾಳೆ. ಆ ವ್ಯಕ್ತಿ ಏನಾಗುತ್ತೆ ಅಂದರೆ ಮದುವೆ ಆದ ತಕ್ಷಣ ಸಿಲಿಂಡರ್ ಸ್ಫೋಟ ಆಗಿಬಿಡ್ತದೆ ಮನೆಯಲ್ಲಿ. 40% ದೇಹದ ಭಾಗಗಳೆಲ್ಲ ಸುಟ್ಟು ಹೋಗ್ಬಿಡ್ತವೆ. 40%, 40% ಗೃಹಿಣಿ ಇದ್ದಿರ್ತಾಳೆ, ಇದನ್ನು ಪ್ರೆಗ್ನೆಂಟ್ ಇದ್ದಿರ್ತಾಳೆ, ಅವಾಗ ಸುಟ್ಟು ಹೋಗಿಬಿಡ್ತಾವೆ ಎಲ್ಲ ಭಾಗ ಸಿಲಿಂಡರ್ ಸ್ಫೋಟ ಆಗಿ. ನೀವು ಆದರೆ ಏನು ಮಾಡ್ತಿದ್ದೀವಿ ಯುವಕರಾದರೆ, ಇನ್ನೇನು ಮುಗೀತು ಅಂದ್ಕೊಂಡಿರ್ತಿದ್ವಿ. ಹಾಸ್ಪಿಟ್ಲಲ್ಲಿ ಇದ್ದಾಗ ಹೇಳ್ತಾಳೆ, ಬೇಗ ನಂಗೆ ಟ್ರೀಟ್ಮೆಂಟ್ ಕೊಡಿ, ನಾನು ಒಲಿಂಪಿಕ್ ಗೆಲ್ಲಬೇಕಾಗಿದೆ, ನಾನು ಓಡಬೇಕಾಗಿದೆ ಅವಂತ, ನಡೆಯೋದಕ್ಕೆ ಕಷ್ಟ ಆಗಿತ್ತು, ನೀವು ಹೆಂಗೆ ಹೇಳ್ತೀರಿ ಅಂತ ಡಾಕ್ಟ್ರು. ನೀವೇನಾದರೂ ಅದೇ ಹಠಕ್ಕೆ ಬಿದ್ದರೆ ಅಂದರೆ ನೀವು ಜೀವ ಹೋಗಿಬಿಡ್ತದಂತ. ಅವಾಗ ಅವಳು ಹೇಳ್ತಾಳೆ ಏನಂದರೆ, ನಾನು ಹಾಸ್ಪಿಟಲ್ದಾಗಿದ್ದೆ ಅಂದರೆ ಹಾಸ್ಪಿಟಲ್ ಒಳಗೆ ಇರುವಂಥ ಪೇಷಂಟ್ ಥರ ಓಡ್ತೀನಿ, ನಾನು ಸತ್ತೇನೆ ಅಂದರೆ ಸತ್ತವ್ರಂಗೆ ಓಡ್ತಾನಂತಾಳೆ ಅವಳು. ನನ್ನ ಈ ಇದನ್ನೈತಲ್ಲ ಮನಸ್ಸು, ನನ್ನ ನಿಲ್ಸೋಕ್ಕಾಗಂಗಿಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ಆ ಹುಚ್ಚಿರಬೇಕು, ಮನಸ್ಸು ಓಡ್ತಾ ಇದೆ. ಅಲ್ಲಿಂದ ಅವಳು ಟ್ರೀಟ್ಮೆಂಟ್ ತೊಗೊಂಡು ಸಣ್ಣಂಗೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಲಿಂಪಿಕ್ ಗೆಲ್ತಾನೆ 800 ಮೀಟರ್ ರೇಸಲ್ಲಿ. ನೋಡಿ, ಅಂದರೆ ಈ ಥರ ಬೇಕು. ಇದು ಎಲ್ಲ ಯುವಕರಲ್ಲಿ ಏನಂದರೆ ಒಂದು ಏನೋ ಹಿಡಿದ್ರೆ ಅಂದರೆ ಬಿಡಬಾರ್ದು, ಫೋಕಸ್ಡ್ ಆಗಿ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು. ಬರೀ ಪ್ರಯತ್ನ ಪಟ್ಟರಾಗಲ್ಲ, ಶಕ್ತಿ ಮೀರಿ ಪ್ರಯತ್ನ ಪಟ್ಟರೆ 100% ಯಾವುದೂ ಅಸಾಧ್ಯ ಅಲ್ಲ, ಎಲ್ಲವೂ ಸಾಧ್ಯ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ, ಅದರಲ್ಲೂ ಬಿದ್ದು ಗೆದ್ದವರು ಪುಸ್ತಕದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ಹೇಳಿದ್ರಿ, ಆ ಪುಸ್ತಕವನ್ನು ಯಾಕೆ ತಗೋಬೇಕು ಅನ್ನೋದನ್ನ ಹೇಳಿದ್ರಿ, ಯಾಕೆ ಓದಬೇಕು ಅನ್ನೋದನ್ನ ಹೇಳಿದ್ರಿ, ಓದಿದ್ರೆ ಅದರಿಂದ ಏನು ಸಿಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ರಿ. ತುಂಬ ಖುಷಿ ಆಯಿತು ನಿಮ್ಮ ಈ ಪ್ರಯತ್ನಕ್ಕೆ. ನಿಮ್ಮ ಈ KAS ಜರ್ನಿ, ಆಫೀಸರ್ ಆಗಿರುವಂತಹ ಜರ್ನಿ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿ. ಅದರ ಜೊತೆಗೆ ಈ ಒಬ್ಬ ಬರವಣಿಗೆಗಾರನ ಜರ್ನಿ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿ. ಬಿದ್ದು ಗೆದ್ದವರು ಲೈಫಲ್ಲಿ ಯಾರೆಲ್ಲ ಬಿದ್ದಿದ್ದಾರೆ ಅವರಿಗೆಲ್ಲ ಒಂದು ಮೊದಲ ಗೆಲುವಿನ ಮೆಟ್ಟಿಲಾಗಲಿ ಈ ಪುಸ್ತಕ ನಿಂತ್ಕೊಳ್ಳಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಮಂಜುನಾಥ ಗೌಡರವರೇ. ಅದೇ ರೀತಿ ನ್ಯೂಸ್ ಹಂಟ್ ವೀಕ್ಷಕರಿಗೂ ನಾನು ಈ ಮೂಲಕ ಈ ಒಂದು ಅವಕಾಶ ಮಾಡಿಕೊಟ್ಟೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.